ಹಲೋ ಪ್ರಶಾಂತ್, ಹಲೋ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ನಮ್ದು ಏನದ ಅಂತಂದ್ರೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್. ಈಗ ಏನದ ಅಂದ್ರೆ ಒಂದು ಕ್ವಶನ್: ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅಷ್ಟ ಕೆಟ್ಟಿದ್ದಿತ್ತಂತಂದ್ರೆ ಗೌರ್ಮೆಂಟ್ ಯಾಕೆ ಪ್ರಮೋಟ್ ಮಾಡ್ತೈತಿ? ಗೌರ್ಮೆಂಟ್ ಪ್ರಮೋಟ್ ಮಾಡಕತ್ತದ ಹ್ಮ್ ಅಂದ್ರ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಚಲೋ ಅದ, ಸೊಸೈಟಿಗೆ ಬೇಕಾಗ್ಯದ. ಸೊ ಈ ಟಾಪಿಕ್ ಮೇಲೆ ನಾವು ಮಾತಾಡಕತ್ತೇವಿ. ಸೊ ನಿಮ್ ಪ್ರಕಾರ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅಂದ್ರೆ ಏನ, ಮತ್ತೆ ಸೊಸೈಟಿಗೆ ಎಷ್ಟು ಹೆಲ್ಪ್ಫುಲ್ ಅಥವಾ ಎಷ್ಟು ಹಾರ್ಮ್ಫುಲ್ ಅದ? ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅಂತಂದ್ರ ನೀವು ಇಲ್ಲಿ ಏನ್ ಹೇಳ್ತಾರ ಅವ್ರು ಒಂದ್ ಯಾವ್ದಾರ ಡಿಸಿಷನ್ ಮ್ಯಾಗ ಬೆಟ್ ಮಾಡ್ಬೋದು ಅಥವಾ ಒಂದ್ ಗೇಮ್ ಒಳಗೆ ಬೆಟ್ ಮಾಡ್ಬೋದು. ಅಥವಾ ನೀವು ಇಸ್ಪೆಟ್ ಆಡದಿರತ್ತಲ್ಲ ಅಲ್ಲಿ ಬೆಟ್ ಮಾಡ್ಬೋದು. ನೀವು ಕೇಳಿರ್ಬೋದು ಎಕ್ಸಾಂಪಲ್ಸ್ ಲೈಕ್ ಡ್ರೀಮ್ ಎಲೆವೆನ್. ಅವ್ರು ಹೇಳ್ತಾರ ನಿಮ್ ಸ್ಕಿಲ್ ಮ್ಯಾಗ ಬೇಸ್ ಇದೆ ಅಂತ. ನೀವು ಟೀಮ್ ಮಾಡ್ತಿರೋ ಒಂದ ಸರ್ಟನ್ ಮಂದಿ ಮನಿ ಹಾಕ್ತಾರ ಫೋಲ್ ಒಳಗ. ಅದ್ರೊಳಗೆ ಯಾರು ಬೆಟರ್ ಡಿಸಿಷನ್ ಇರ್ತಾರಲ್ಲ ಅವ್ರು ಬಿನ್ ಆಗ್ತಾರ. ಇನ್ನೊಂದು ಬೆಟ್ಟಿಂಗ್ ಅಂತ ಹೇಳ್ಬೋದು, ಗ್ಯಾಮ್ಲಿಂಗ್ ಅಂತ ಹೇಳ್ಬೋದು. ಅಥವಾ ಗೌರ್ಮೆಂಟ್ ಏನಂತೆ ಅಲ್ಲ ಅಂತ ಹೇಳ್ತೈತಿ, ಇದು ಗ್ಯಾಮ್ಲಿಂಗ್ ಅಲ್ಲ ಅಂತ ಹೇಳಿ ಅವರು ಲೂಪ್ ಹೋಲ್ ಹುಡ್ಕೊಂಡಾರ. ಇದ್ರೊಳಗೆ ಸ್ಕಿಲ್ ಬೇಸ್ ಇದ್ದಾಗ ನಮ್ ಗೌರ್ಮೆಂಟ್ ಅಲೋ ಮಾಡ್ತದ ಅವ್ನು. ಈಗ ಈ ಗ್ಯಾಮ್ಲಿಂಗ್ ಆ್ಯಪ್ಗಳು ಒಂದು ಲೂಪ್ ಇವರು ಅಲೋ ಮಾಡ್ಕೊಂಡು ತಾವು ರನ್ ಮಾಡತ್ತಾರ ಆ ಆ್ಯಪ್ಗಳನ್ನ. ಇದ ಇನ್ನೊಂದೇನಂದ್ರೆ, ಬೇರೆ ದೇಶಗಳದಾಗೆಲ್ಲ ಈ ಬೆಟ್ಟಿಂಗ್ ಆಪ್ಸ್ ಏನದಾವ ಲೀಗಲ್ ಅದಾವ, ಬಟ್ ಇಂಡಿಯಾದಾಗ ಇಲ್ಲೀಗಲ್ ಅದಾವ. ಹ್ಮ್ ಆದ್ರೂ ಜನ ಆಡಕತ್ತಾರ ಅವನ್ನ. ಹ್ಮ್ ಗೌರ್ಮೆಂಟ್ ಗೊತ್ತದ ಕೆಲವೊಂದ್ ನೀವು ಹೇಳ್ತಾರ. ಈಗ ಡ್ರೀಮ್ ಎಲೆವೆನ್ ಅದ, ಆಮ್ಯಾಗ ಕೆಸಿನೋಸ್ ಅದಾವ, ಕೆಲವೊಂದು ಲೂಪೋಲ್ಸ್ ಹಿಡ್ಕೊಂಡ್ ಕೆಸ ಅವ್ರು ಆಟ ಆಡಕತ್ತಾರ ನಮ್ಮ ದೇಶದೊಳಗ. ಸೊ ಬೇರೆ ದೇಶದಾಗ ಲೀಗಲ್ ಹ್ಮ್ ಇರೋದ, ಇಂಡಿಯಾದಾಗ ಯಾಕೆ ಇಲ್ಲೀಗಲ್ ಅದ? ಏನ್ ರೀಸನ್ ಇರ್ಬೋದು? ನಾವು ಮೊದ್ಲಿಂದನೂ ನಾವು ಸೆನ್ಸರ್ಶಿಪ್ ಮಾಡ್ಕೊಂತ ಈ ತರ ಇವೆಲ್ಲ ಡಿಸಿಷನ್ ಮೊದ್ಲಿಂದನೂ ಒಪ್ಕೊಂತ ಬಂದವ್. ಈಗ ನಾವ್ ಹೇಳ್ತೇವಲ್ಲ, ಈಗ ಸಾಕಷ್ಟು ಜನನ ಕೇಳ್ತಾರ ಈ ಆ್ಯಪ್ಗಳು ನೀವು ಬ್ಯಾನ್ ಮಾಡ್ಬೇಕಂತ ಹೇಳಿ. ಹ್ಮ್ ಆಸ್ ಅ 18 ಇಯರ್ ನೀವು ದೊಡ್ಡವ್ರ ನಿಮ್ಮ ಡಿಸಿಷನ್ ನೀವು ತಗೊಳ್ಳುವಷ್ಟು ಕೆಪಬಲ್ ಇರ್ಬೇಕು. ನೀವು ಗೌರ್ಮೆಂಟ್ ಇದನ್ನ ಮಾಡಬೇಕು ಅಂತಂದ್ರೆ ನೀವೇನ್ ಮಾಡೋರು? ನಿಮ್ ಸ್ವಂತ ಡಿಸಿಷನ್ ನಿಮ್ ಮಕ್ಳಿಗೆ ಅವನ್ನ ಇನ್ ಮಾಡ್ಬೇಕು. ಅವು ಕ್ಯಾರೆಕ್ಟರ್ಗಳು ಇರ್ತಾವ, ನೀವು ಬೆಳೆಸುವಂಗ ಅವ್ರು ಮಾಡ್ಕೋಬೇಕು. ಹಾ? ಈಗ ನಾವ್ ಎಷ್ಟೋ ಜನ ಆಲ್ಕೋಹಾಲ್ ಬ್ಯಾನ್ ಮಾಡಿದಾರೆ ಗುಜರಾತ್ ಒಳಗ. ಹಂಗಂತೇಳಿ ಹ್ಮ್ ಗುಜರಾತ್ ಒಳಗೆ ಆಲ್ಕೋಹಾಲ್ ಸಿಗುದಿಲ್ಲ. ಮತ್ತು ವರ್ಲ್ಡ್ಸ್ ಓಲ್ಡೆಸ್ಟ್ ಕೆಲಸ ಏನಂತಂದ್ರ ಅದು ಪ್ರಾಸ್ಟಿಟ್ಯೂಷನ್. ಅದನ್ನು ಬ್ಯಾನ್ ಮಾಡ್ಯಾರ ಇಂಡಿಯಾದಾಗ. ಹಂಗಂತೇಳಿ ಅದ್ ನಿಂತತೆ ಇಲ್ಲ. ಸೊ ಬ್ಯಾನ್ ಇಸ್ ನಾಟ್ ಅನ್ ಆನ್ಸರ್. ಬ್ಯಾನ್ ಮಾಡೋದ್ರಿಂದ ಯಾರು ಬಿಡುದಿಲ್ಲ ಅದನ್ನ. ನೀವು ಎಕ್ಸಾಂಪಲ್ ನೋಡ್ರಿ, ಸಣ್ಣ ಹುಡುಗರಿಗೆ ಇದನ್ನ ಮಾಡಬೇಡ ಅಂತ ಹೇಳ್ರಿ, ಅವ್ರು ಬಿಡ್ತಾರ ಮಾಡೋದು ಅದನ್ನ? ಫಸ್ಟ್ ಅದ ಕೆಲಸ ಮಾಡ್ತಾರ. ಯಾರ ಇದನ್ನ ತಿನ್ನಬೇಡ ಅಂತ ಹೇಳಿದ್ರೆ ಅವ್ರ ಮೊದಲು ಮೊದಲು ಮಾಡೋದು ಅದ. ಯಾವ ಸಣ್ಣ ಹುಡುಗರು ಕೇಳಂಗಿಲ್ಲ. ಸೊ ಇದ್ರ ಆಪ್ಷನ್ ಏನ, ಬ್ಯಾನ್ ಅಂತೂ ಮಾಡೋದ್ರಿಂದ ಏನಿದ್ರ ಕೆಲಸ ಕಡಿಮೆ ಆಗಂಗಿಲ್ಲ. ಸೊ ಇಲ್ಲಿಗಲಿ ಹುಡುಕೋತಾರ ವೇಗಳು. ಸೊ ಇದ್ರ ಬೆಟರ್ ಆಪ್ಷನ್ ಏನ್, ನಾವು ಈ ಸದ ಆಲ್ಕೋಹಾಲ್ ಮಾಡತ್ತಾರಲ್ಲ. ಸೊ ಪ್ರತಿಯೊಂದು ನೀವು ಸ್ಟೇಟ್ 20% ರೆವೆನ್ಯೂ ಐತೆ ಆಲ್ಕೋಹಾಲ್. ಸೊ ಬೆಟರ್ ರೆಗ್ಯುಲೇಟ್ ಮಾಡ್ಬೇಕು ನಾವು. ನಾವು ನಮ್ದು ಏಮ್ ಏನಿರ್ಬೇಕು, ಸಣ್ಣ ಹುಡುಗರು ಇದ್ರೊಳಗೆ ಇನ್ವಾಲ್ವ್ ಆಗಿರ್ಬಾರ್ದು. ಆ ಇಟ್ ತರ. ಮೀನ್ಸ್ ಬಟ್ ಇಟ್ ಯಾರ ಮೀನ್ಸ್ ನೀವ್ ಹೇಳೋ ಪ್ರಕಾರ ಇವನ್ನ ಲೀಗಲಿ ಮಾಡಿದ್ರೆ ಚಲೋ ಅಂತೇಳಿ. ಬ್ಯಾನ್ ಮಾಡಿದ್ರೆ ಮಂದಿಗೆ ನಾವು ಇದನ್ನ ಟೆಂಪ್ಟ್ ಮಾಡಕತ್ತೇವ್, ನಾವು ಹೋಗ್ಬೇಕು, ಆಡ್ಬೇಕು, ನೋಡ್ಬೇಕು ಅಂತೇಳಿ. ಸೊ ಲೀಗಲಿ ಮಾಡಿಬಿಡೋಣ ಅಂತ ಅನ್ಸಾಕತ್ತದೇನ? ನೀವು ಬ್ಯಾನ್ ಮಾಡಿಕೊಂಡ್ರ ವೇಸ್ ಹುಡುಕೋತಾರ. ನೀವು ಆಲ್ಕೋಹಾಲ್ ಬ್ಯಾನ್ ಮಾಡಿರಿ, ಅದರಿಂದ ಏನು ಪ್ರಾಫಿಟ್ ಆಗಿಲ್ಲ ಗುಜರಾತ್ ಒಳಗದು. ಸೊ ಆಲ್ರೆಡಿ ಇರೋಣ ಮೊನ್ನೆ ಒಂದು ರೀಸೆಂಟ್ಲಿ ಒಂದು ಫ್ಲೈಟ್ ಹೋತು ಗುಜರಾತ್ ಇಂದ ಥೈಲ್ಯಾಂಡ್ಗೆ. ಸೊ ಈವನ್ ಫ್ಲೈಟ್ ಒಳಗೆ ಆಲ್ಕೋಹಾಲ್ ಖಾಲಿ ಆಯ್ತು. ಯಾಕ ಗುಜರಾತ್ ಆಲ್ಕೋಹಾಲ್ ಬ್ಯಾನ್ ಐತಿ. ಸೊ ಹಿಂಗ್ ಮಾಡಿದ್ರೆ ನೀವು ಬ್ಯಾನ್ ಮಾಡೋದ್ರಿಂದ ಲಾಭ ಆಗತ್ತಲ್ಲ ಅಲ್ಲಿ. ಸೊ ಜನ ಯೂಸ್ ಮಾಡುವಂಗ್ ಮಾಡತಾರ. ಬ್ಯಾನ್ ಇಸ್ ನೋಡ ಆನ್ಸರ್. ನೀವು ಎಜುಕೇಟ್ ಮಾಡ್ರಿ ಬೆಟರ. ಸೊ ಉಳ್ಕಂಡ್ ಎಲ್ಲಾರು ಕುಡಿಯತಾರಲ್ಲ ಆಲ್ಕೋಹಾಲ್. ಸೊ ಹಂಗ ಇದು ಬೆಟ್ಟಿಂಗ್ ಆಪ್ಸ್ ನೀವು ಬೆಟರ್ ರೆಗ್ಯುಲೇಟ್ ಮಾಡ್ರಿ. ಈ ಗ್ಯಾಮ್ಲಿಂಗ್ ಕೆಸಿನೋಗಳನ್ನ ಬ್ಯಾನ್ ಮಾಡಿದ್ರಿ. ರೆಗ್ಯುಲೇಟರ್ ಹೆಂಗ್ ಮಾಡೋದು ಹಾ? ಹೇಳಿ? ನನ್ನ ಪ್ರಕಾರ ನೀವು ಹೇಳೋದು ಯಾವ್ದಾದ ಲೂಪೋಲ್ಸ್ ಹುಡುಕಿರುವಂತ ಆಪ್ಗಳನ್ನ ನಾವು ಲೀಗಲ್ ಆಗಿ ಏನೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಡ್ರೀಮ್ ಎಲೆವೆನ್ ಸ್ವಲ್ಪ ನಾವು ಸಪೋರ್ಟ್ ಮಾಡ್ಬೋದು, ಪ್ಲೇಯಿಂಗ್ ಎಲೆವೆನ್ ಮಾಡ್ಬೋದು, ಆನ್ಲೈನ್ ರಮ್ಮಿ ಮಾಡ್ಬೋದು, ಏನಾಗಲ್ಲ ಇವನ್ನೆಲ್ಲ ಸಪೋರ್ಟ್ ಮಾಡೋದು. ಆದ್ರ ಒಂದು ದೊಡ್ಡ ನಮ್ ದೇಶದ ಯಾವ್ದನ್ ಕೆಡ್ಸಾಕತ್ತದ ಅಂದ್ರೆ ಯಂಗ್ಸ್ಟರ್ಸ್ ಅನ್ನ. ಸ್ಕೂಲ್ಗೆ ಹೋಗೋ ಹುಡುಗರನ್ನು IPL ಮೇಲೆ ಬೆಟ್ಟಿಂಗ್ ಆಡ್ತಾರ. ಯಾರ ಗೆಲ್ತಾರು, ಯಾರು ಸೋಲ್ತಾರು, ಯಾರು 100 ಹೊಡಿತಾರ, ಯಾರಿಲ್ಲ. ಇದು ಬಾ ದೊಡ್ಡ ಹೊಲಸದ. ಮತ್ತೆ ಆ ಹುಡುಗರ್ನ ನಾ ದೊಡ್ಡ ಗ್ಯಾಂಬ್ಲರ್ ಆಗ್ತಾರ. ಸೊ ಸಣ್ಣ ಸಣ್ಣ ಹುಡುಗರ್ನು ಗೌರ್ಮೆಂಟ್ ಯಾವ ತರ ರೆಗ್ಯುಲೇಟ್ ಮಾಡ್ಬೇಕು? ಗೋರ್ಮೆಂಟ್ ರೆಗ್ಯುಲೇಟ್ ಒಂದು ಆಪ್ಷನ್ ಇಲ್ಲ. ನಾವು ಒಂದ್ ಕೂಡಲೇ ಗೋರ್ಮೆಂಟ್ ಇದನ್ ಮಾಡ್ಬೇಕು, ಗೋರ್ಮೆಂಟ್ ಅದನ್ ಮಾಡ್ಬೇಕು ಅಂತಲ್ಲ. ಅವನ್ ಬೆಟರ್ ಎಜುಕೇಟ್ ಮಾಡ್ರಿ. ನಿಮ್ ಮಕ್ಳಿಗೆ ನೀವು ಹೇಳ್ರಿ ಇದು ಕೆಟ್ಟ ಇದು ಚಲೋ ಅಂತ ಹೇಳಿ. ಜಸ್ಟ್ ಇದು ಗೋರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ನೀವು ಒಂದು ಫ್ಯಾಮಿಲಿ ನಡೆಸ್ತೀನೋ, ಒಂದು ಫ್ಯಾಮಿಲಿ ಚಲೋ ನಡೆದಾಗ ಒಂದು ಸ್ಟೇಟ್ ಚಲೋ ನಡೀತಿ. ಅಥವಾ ಒಂದು ಸೊಸೈಟಿ ಚಲೋ ನಡೀತಿ. ಒಂದು ಸೊಸೈಟಿ ಚಲೋ ನಡೆದಾಗ ಆ ಏರಿಯಾ ಚಲೋ ಆಕೈತಿ. ಸೊ ಆಸ್ ಅ ಪೇರೆಂಟ್ ಇವ್ರ ರೆಸ್ಪಾನ್ಸಿಬಿಲಿಟಿ ಅವ್ರ ಕಲ್ಚರ್ ಕೊಡೋದು. ನೀವು ಗೌರ್ಮೆಂಟ್ ಕೆಡ್ಸತತಿ, ಯಂಗ್ಸ್ಟರ್ಸ್ ಕೆಡ್ತಾರು, ಅದೆಲ್ಲ ತಪ್ಪಾಗುತ್ತೆ. ಯಂಗ್ಸ್ಟರ್ಸ್ಗಳು ಅವ್ರ ಮನೆಯನ್ನವ್ರು ಕೆಡಿಸ್ತಿರ್ತಾರ. ಅವ್ರ ಮನೆಯನ್ನವ್ರು ಹೇಳಬೇಕು ಅವ್ರಿಗೆ, ನೀವ್ ಮಾಡೋದು ಇದು ತಪ್ಪ, ಇದು ಸರಿ ಅಲ್ಲ, ಇದನ್ ಮಾಡೋದ್ರಿಂದ ಈ ತರ ಆಕತಿ. ಬೆಟರ್ ಚಾಯ್ಸ್ ಕೊಡ್ರಲ್ಲ. ಸೊ ಡೆಮೋಕ್ರಸಿ ಬ್ಯೂಟಿ ಏನ, ನಾವು ಆಪ್ಷನ್ಗಳು ಸಿಗ್ಬೇಕು ನಮಗೆ. ಅವ್ರು ನೀವ್ ನಿಮಗ ಬೆಟ್ ಮಾಡೋದ್ರಿಂದ ನೀನ್ ನಿಮಗ್ ಕೆಲವು ಸ್ಟೋರಿ ಗೊತ್ತದಾವೇನ? ಈಗ ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ಆಡಕ್ ಹೋಗಿ ಎಷ್ಟೋ ಜನ ಊರ್ ಬಿಟ್ಟು ಹೋಗಿದ್ದಾರೆ, ಎಷ್ಟೋ ಜನ ಸತ್ತಾರ, ನೇಣ್ ಹಾಕೊಂಡೆಲ್ಲ ಸತ್ತಾರ. ಅಂತ ಸ್ಟೋರಿಗಳು ಹಾ ಕೇಳಿದಾರೆ ನೀವು? ನೈ ಅವನ್ನೆಲ್ಲ ಕೇಳಿದ್ವಿ ನಾವು. ರೀಸೆಂಟ್ಲಿ ಒಂದು ಬಹಳ ವೈರಲ್ ಆಗಿತ್ತು. ಅವ್ ಇಷ್ಟು ದುಡ್ಡು ಕಳ್ಕೊಂಡ. ಅವ್ನ್ ಪ್ರತಿ ನಂಬರು ಚೇಂಜ್ ಆಗತ್ತಿತ್ತು. ಅವನ್ನೆಲ್ಲ ಇಶ್ಯೂ ದೊಡ್ಡ ನ್ಯೂಸ್ ಒಳಗ ಹೈಲೈಟ್ ಆಗಿತ್ತು.
ಸೊ ಯಾರು ಹೇಳಲ್ಲ ನೀ ಬೆಟ್ ಮಾಡಪ್ಪ ಅಂತೇಳಿ. ಇವ್ರ ಸೆಲೆಬ್ರಿಟಿಗಳು ಹೇಳಿದಾರ ವಿಡಿಯೋದಾಗ ಒಂದು ಆಡ್ ಬಂದಾವ ಅಂತ ಹೇಳಿದ್ರು ಅವರು. ಸೊ ಅವ್ರು ಆಡ್ ಮಾಡಿದಾರ, ಅವ್ರು ದುಡ್ಡು ಸಿಕ್ಕದ ಅವ್ರು ಮುಗೈತಿ. ಈಗ ನಿಮ್ ಮನ್ಯಾಗೂ ಹೇಳಿರ್ತಾರ ನನಗೆ ಆಡ್ಬೇಡ ಅಂತ ಹೇಳಿ, ತಪ್ಪಂತ ಹೇಳಿ, ಆದ್ರೂ ನೀವು ಮಾಡಿರ್ತೀರಿ. ನಿಮ್ ಮನೆಯವ್ರಕಿನ ಆ ಸೆಲೆಬ್ರಿಟಿ ಹೇಳೋದು ಹೆಚ್ಚಾತ ನಿಮಗ. ನಿಮ್ ಇನ್ನೊಂದ ಸಂಬಂಧ ಇಲ್ಲ ಈಗ ಸೂತಿಲ್ಲ. ನಾವೆಲ್ಲ ನೋಡ್ದವಲ್ಲ ಇವನ್ನೆಲ್ಲಾನು. ಈಗ ಒಂದ್ಸಲ ಲಾಟ್ರಿ ಅನ್ನೋದಿತ್ತ, ಮಂದಿ ಎಲ್ಲಾ ಕ್ವಿಕ್ ಮನಿಗೆ ಹೋಗ್ತಾರ. ನಾ ಈಗ ಒಂದು ₹10 ಒಂದು ಲಾಟ್ರಿ ಟಿಕೆಟ್ ತಗೋತೀನಿ ಅಂದ್ರೆ ನಂಗೆ 1 ಕೋಟಿ ಆಯ್ತಂದ್ರೆ ನನ್ನ ಯಾರು ಹಿಡಿಯವ್ರ? ಸೊ ನಾವೇನ್ ಮಾಡ್ತೀವಿ, ₹10 ಹಾಕಿ ₹10 ಹಾಕಿ ಇದು ಎಲ್ಲೋ 1 ಕೋಟಿ 2 ಕೋಟಿ ಮಂದಿ ನಡಕ್ ಒಬ್ಬಕ್ ಹತ್ತದ. ನಡಕದ ದಿನ ಬಂದು ಲಾಟ್ರಿಗಳನ್ನ ಬ್ಯಾನ್ ಮಾಡಾಕತ್ತಿದ್ರ. ಈಗ ರೀಸೆಂಟ್ ಆಗಿ ಒಂದ್ 2-3 ನ್ಯೂಸ್ ಬಂದು ಲಾಟ್ರಿ ವಿನ್ ಆಗಿದಾರ. ಸೊ ಲಾಟ್ರಿ ಅಂದ್ರೆ ಏನಿತ್ತು ಮತ್ತೆ ಅದನ್ನ ಯಾಕೆ ಬ್ಯಾನ್ ಮಾಡಿದ್ರು? ಆ ಲಾಟ್ರಿ ಅಂದ್ರೆ ವರ್ಡ್ ಹೇಳುವಂಗ, ಸೊ ನೀವು ಸಡನ್ ಯಾರು ಅಂತ ತಮ್ಮ ಮನೆಯಿಂದ ದುಡ್ಡು ಕೊಡಂಗಿಲ್ಲ. ಲಾಟ್ರಿ ಅಂದಾಗ ನೀವೇನ್ ಟಿಕೆಟ್ ಪೇ ಮಾಡ್ತಿರಲ್ಲ, ಅದ ಪರ್ಸೆಂಟ್ ಅವ್ರು ಗಳಿಸ್ತಾರೋ ಅದ್ರಾಗ ಒಬ್ಬಗೆ ಯಾರಿಗಾರ ಕೊಡ್ತಾರ. ಸೊ ಈ ಡ್ರೀಮ್ 11 ಹೆಂಗಲ್ಲ, ನೀವು 10 ಜನ ಟೀಮ್ ಮಾಡ್ಯವ್ರ ಅಂದ್ಮ್ಯಾಗ ನಿನಗ ಅದ್ರದ್ದು 30%, ಈಗ 70% ಅವ್ರ ಪ್ರಾಫಿಟ್ ಆಕತ್ತದ ಅದ್ರದ್ದು. ಸೇಮ್ ಲಾಟ್ರಿದು ಹಂಗ. ಸೊ ನಿಮ್ ಕಡೆ ಎಷ್ಟು ಜನ ಟಿಕೆಟ್ ಬೈ ಮಾಡ್ರಿ ಅಂದ್ರ ಅದ್ರಾಗ ಒಬ್ಬರಿಗೆ ಯಾರಿಗೋ ಸಿಗ್ತೈತ ಅದು ಲಾಟ್ರಿ. ಹಾ, ಸೊ ಒಬ್ಬರಿಗೆ ನೀನ್ ಸಿಗಾತದ ಅಂದ್ಮ್ಯಾಗ ನೀನ್ ಉಳ್ದ ಏನ್ ಜನ ಅದಾರಲ್ಲ, 100 ಜನ ಅದಾರ ಅಂತ ತಿಳ್ಕೊರ, ಅದ್ರಾಗ ಒಬ್ಬ ಗೆದ್ದ. ಸೊ 99 ಜನ ಲಾಸ್ ಆದ್ರಲ್ಲ ಅಲ್ಲಿ. ಹ್ಮ್. ಸೊ ಒಬ್ಬ ಕ್ವಿಕ್ ಮನಿ ಆತ. ಸೊ ಆ ಕ್ವಿಕ್ ಮನಿ ಒಬ್ಬವಂಗ ಆದಿದ್ದು ಪ್ರತಿ ಟೈಮ್ನು ಆಗಂಗಿಲ್ಲ, ಮತ್ ಎಲ್ಲಾರಿಗೂ ಸಿಗಂಗಿಲ್ಲ. ಸೊ ಹಿಂಗಾಗಿ ಏನ್ ಮಾಡ್ತೈತಿ, ನಿಂಗ ರುಚಿ ಇರ್ತೈತಿ. ಈಗ ನನಗೆ ಅವ್ನ್ ಸಿಕ್ಕತ್ತ ನನಗೆ ಯಾಕೆ ಸಿಗ್ಬಾರ್ದು? ಸೊ ನೀ ಅದ ನೀವು ಡ್ರೈವ್ ಅಲ್ಲಿ ಇವೆಲ್ಲ ಉಳ್ದದ್ ಯಾಡ್ ನೋಡ್ರ, ಅವ ಎಷ್ಟ್ ಗೆದ್ದಾನ ಇವ್ ಎಷ್ಟ್ ಗೆದ್ದಾನ ಅಂತ ತೋರಿಸ್ತಾರ ಅವ್ರು. ಯಾಕ ಬಟ್ ಬೆಟ್ ಅವ್ರ ಎಲ್ಲೂ ಮಾಡ್ಲಿ ಇವ್ರು ನಮಗ ಅಂತ ಹೇಳಿ. ಈ ಡ್ರೀಮ್ 11 1 ಕೋಟಿ ಗೆದ್ದವ್ರ ಎಲ್ಲೂ ನಮ್ಗೆ ಸೋಷಿಯಲ್ ಮೀಡಿಯಾದಾಗ ಕಾಣಿಲ್ಲ. ಅವ್ರ ಸುತ್ತಮುತ್ತದಾರ ಯಾರು ಹಾ ಸ್ಟೋರಿಗಿರಿ ಎಲ್ಲೂ ನೋಡೇನೇ ಇಲ್ಲ. ಬಟ್ ಒಂದು ರ್ಯಾಂಡಮ್ ನೇಮ್ ಹಾ ಬರ್ತದ, XYZ ಪರ್ಸನ್ ಫ್ರಮ್ ಕರ್ನಾಟಕ, XYZ ಪರ್ಸನ್ ಫ್ರಮ್ ಕೋಲ್ಕತ್ತಾ ಹ್ಯಾಸ್ ವಾನ್ 1 crore. ಬಟ್ ನಾನ್ ನೋಡೇನೇ ಇಲ್ಲ ಅವ್ರು ನಿನ್ನೆ ಮಟನ್ ಎಲ್ಲಿ ಅದಾರ ಅಂತ ಹೇಳಿ. ಆಪು ಅವ್ರದ್ದು ಯಾರ್ದು ರಿವೀಲ್ ಮಾಡೋದಿಲ್ಲ. ಫೇಸ್ ವ್ಯಾಲ್ಯೂ ತಗೋಣ, ಅವ್ರು ಗೆದ್ದಾರಂತ ಕರೆಕ್ಟ್ ಐತಂತ ತಿಳ್ಕೊಣ. ಅವ್ರಿಗೆ ಕೊಟ್ಟಾರ 1 ಕೋಟಿನೇ ಬಂದತ್ತ ಅಂದ್ರು ತಿಳ್ಕೊಣ. 1 ಕೋಟಿ ಗೆದ್ರ ಅವ್ 1 ಕೋಟಿ ಈ ಸಲ ಗೆದ್ದಾನ. ಸೊ ಅವ್ನ್ 1 ಕೋಟಿ ಗೆಲ್ಲಕ್ಕೆ ಎಷ್ಟು ದುಡ್ಡು ಹಾಕಿದಾನು, ಎಷ್ಟು ಟೈಮ್ ಹಾಕಿದಾನು ಅದ್ ಬೇಕಲ್ಲ. ಅವ್ ಎಷ್ಟು ಲಾಸ್ ಆಗಿದಾನು. ಸೊ ಗ್ಯಾಮ್ಲಿಂಗ್ ಅದ. 1 ಕೋಟಿ ಗೆಲ್ಲಕ್ ಉಳಿದ ಎಷ್ಟು ಜನ ಹಾಕಿದಾರ ಅಷ್ಟು ಲಾಸ್. ಸೊ ಗ್ಯಾಮ್ಲಿಂಗ್ ನೀವು ಮಾಡೋಬೇಕಾರ ಈ ಕ್ವಿಕ್ ಮನಿಗಂತ ಹೋಗ್ತಿರ್ಲ ನೀವು ಯಾವಾಗ್ಲೂ, ಲಾಸ್ ಅಂತೂ 100% ಗ್ಯಾರಂಟಿಡ್. ಸೊ ನೀವು ಹೇಳೋದು ನೀವು ಸ್ವಂತ ಡಿಸಿಷನ್ ತಗೊಳ್ಳುವಷ್ಟು ನೀವು ಕೆಪಬಲ್ ಆದ್ರೆ ನೀವು ಯಾವ ಸೆಲೆಬ್ರಿಟಿ ಬಂದ್ ಹೇಳಿದ್ರು ಕೇಳಂಗಿಲ್ಲ, ನಿಮ್ ಡಿಸಿಷನ್ ತಗೋತೀರಿ. ಅದು ಇಂಪಾರ್ಟೆಂಟ್ ಆಗಿರ್ಬೇಕು. ಈಗ ಈಗ ಯಾರೋ ರೀಸೆಂಟ್ ಆಗಿ ಒಂದು ಸೆಲೆಬ್ರಿಟಿ ನ್ಯೂಸ್, ಹೇಳೋದು ಸ್ವಾಮಿ, ಈಗ ಹಾ ರೀಸೆಂಟ್ ಆಗಿ ಕರ್ನಾಟಕದಾಗ ಒಂದ್ ಚಲೋ ರಿಯಾಲಿಟಿ ಶೋ ಯಾವ್ದು ಬರ್ತದ ಅಂದ್ರೆ ಬಿಗ್ ಬಾಸ್ ಬರ್ತದ. ಬಿಗ್ ಬಾಸ್ ಒಂದ್ ಬೆಟ್ಟಿಂಗ್ ಆಪ್ ಅಂತ, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ರಮ್ಮಿ ಆಪ್ ಇರ್ಬೋದ, ಅದನ್ನ ಪ್ರಮೋಟ್ ಮಾಡಕತ್ತಾರ ಅಂತ ಕ್ವಶನ್ ಕೇಳಾಕತ್ತಿದ್ರು. ಬಟ್ ಸುದೀಪ್ ಏನ್ ಹೇಳ್ತಾರ ಅಂತಂದ್ರೆ, ಹ್ಮ್ ಗೌರ್ಮೆಂಟ್ ಬ್ಯಾನ್ ಮಾಡ್ತು ಅಂತಂದ್ರೆ ನಾವೊಂದು ಪ್ರಮೋಟ್ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರ ಅವ್ರು. ನಮ್ದೊಂದು ಶೋ ಹೌದು. ಅದ, ರೆವಿನ್ಯೂ ಬೇಕಂದ್ರೆ ನಮ್ಗೆ ಯಾರೊಬ್ರು ಸ್ಪಾನ್ಸರ್ ಮಾಡ್ಬೇಕು. ನಾವು ಶೋ ನಡೆಸ್ಬೇಕಂದ್ರೆ ಸ್ಪಾನ್ಸರ್ಶಿಪ್ ಹ್ಮ್ ಬೇಕಲ್ಲ. ಸೊ ಸ್ಪಾನ್ಸರ್ ಅವ್ರು ಮಾಡಿದಾರೆ, ಅವ್ರು ನಾವು ಇಮೋಜಿ ಹಾಕಿದೇವಿ, ಅವ್ರನ್ನ ಲೋಗೋ ಹಾಕಿದೇವು. ಇನ್ ಕೇಸ್ ಗೌರ್ಮೆಂಟ್ ಏನಾದ್ರು ಅದನ್ನ ಬ್ಯಾನ್ ಮಾಡ್ತಂದ್ರೆ ನಾವು ಹಾಕೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರು ಅವ್ರ. ಸೊ ಇದ್ರ ಮೇಲೆ ನಿಮ್ ಒಪಿನಿಯನ್ ಏನು? ಒಂದು ರಿಯಾಲಿಟಿ ಶೋ ಇದನ್ನ ಪ್ರಮೋಟ್ ಮಾಡೋದು ಬೆಟರ್ ಅಥವಾ ಗೌರ್ಮೆಂಟ್ ಬ್ಯಾನ್ ಮಾಡ್ಬೇಕು? ಇಲ್ಲಿ ಅವ್ರು ಏನ್ ಪ್ರಮೋಟ್ ಮಾಡೋದು ತಪ್ಪಲ್ಲ. ಸೊ ಗೌರ್ಮೆಂಟ್ ಡಿಸಿಷನ್ ಬಿಟ್ಟಿದ್, ಗೌರ್ಮೆಂಟ್ ಏನ್ ಡಿಸೈಡ್ ಮಾಡ್ತೈತಿ ಗೌರ್ಮೆಂಟ್ ಬಿಟ್ಟಿದ್. ಸೊ ಆಸ್ ಅ ಸಿಟಿಸನ್, ಈಗ ನಮ್ಮ ಫೆಲೋ ಸಿಟಿಸನ್ ನಾವು ಎಂಪವರ್ ಮಾಡ್ಬೇಕು. ಏನ್ ಅವ್ನು ತಪ್ಪು ಡಿಸಿಷನ್ ತಗೋದಂಗೆ. ಸೊ ಇದಕ್ಕೆ ಏನ್ ಮಾಡ್ಬೇಕು, ನಾವು ಬೆಟರ್ ಎಜುಕೇಟ್ ಮಾಡ್ಬೇಕು. ಕ್ವಿಕ್ ಏನೇನ್ ತಗೋತಾರಲ್ಲ ಡಿಸಿಷನ್ಗಳು, ನೀವು ಮನಿ ಅರ್ನ್ ಮಾಡೋದಾಗ್ಲಿ ಉಳಿದಿದ್ದಾಗ್ಲಿ, ಅವು ಯಾವಾಗ್ಲೂ ಪ್ರಾಫಿಟೇಬಲ್ ಆಗಂಗಿಲ್ಲ. ಸೊ ಅವನ್ ನಾವು ಸರಿಯಾಗಿ ಎಜುಕೇಟ್ ಮಾಡಿದಾಗ ಜನರಿಗೆ, ಯಾರ ಮುಂದ್ ಬಂದ್ ಏನ ಹೇಳಿದ್ರು ಅವ್ರು ತಪ್ಪು ಡಿಸಿಷನ್ ತಗೋಂಗಿಲ್ಲ. ಸೊ ಇದು ಗೋರ್ಮೆಂಟ್ ನಮಗ್ ಬ್ಯಾನ್ ಮಾಡಕ್ ಬರಂಗಿಲ್ಲ. ಆಸ್ ಅ ಡೆಮೋಕ್ರಸಿ ಅಂದ್ಮ್ಯಾಗ ಹಂಗಾಗಿ ಎಲ್ಲಾ ಬ್ಯಾನ್ ಮಾಡ್ಕೊಂತ ಹೋದ್ರೆ ಏನಂತ ಬ್ಯಾನ್ ಮಾಡ್ಕೊಂತ ಹೋಗೋರು ನೀವು? ಆಲ್ಕೋಹಾಲ್ ಬ್ಯಾನ್ ಮಾಡವ್ರ, ಟೊಬ್ಯಾಕೋ ಬ್ಯಾನ್ ಮಾಡವ್ರ, ಹೆಂಗ್ ಆಲ್ಕೋಹಾಲ್ ಹೆಂಗ್ ಬ್ಯಾನ್ ಆಕ್ಸಿಡೆಂಟ್ ಮಾಡಕ್ ಮಾಡ್ತಾರ. ಅದ್ರಲ್ಲೇ ರೆವಿನ್ಯೂ ನಡೆದ ನಮ್ಮ ಕರ್ನಾಟಕ, ನಮ್ಮ ದೇಶ ಎಲ್ಲ ಆಲ್ಕೋಹಾಲ್ ರೆವಿನ್ಯೂ ಬ್ಯಾನ್ ನಡೆದ. ಅದನ್ನ ಬ್ಯಾನ್ ಮಾಡ್ರೆ ಹೆಂಗ್ ಬದುಕೋದ್ ನಾವು? ಹಾ 24 billion ಐತಿ ಬರ್ರಿ ಅದನ್ನ ಕರ್ನಾಟಕ. ಹ್ಮ್. ಇನ್ನೊಂದು, ನಮ್ಮ ಇನ್ನು ದೇಶಕ್ಕಿದ ಏನು ಗ್ಯಾಮ್ಲಿಂಗ್ ಅನ್ನೋದು ವರ್ಡ್ ಅದಲ್ಲ, ನಾವ್ ಎದಕ್ಕೆ ಇಟ್ಟು ಹೆದರ್ತೇವಿ, ನಾವ್ ಇಂಡಿಯನ್ಸ್ ಎದಕ್ಕೆ ಹೆದರ್ತೇವಿ ಅಂತಂದ್ರೆ ಇದಕ್ಕ ಒಂದು, ಎಜುಕೇಶನ್ ನಮ್ ಕಡೆ ಬಾಳ ಕಡಿಮೆ ಅದ. ಲಿಟ್ರಸಿ ಪರ್ಸೆಂಟೇಜ್ ಬಾಳ ಕಡಿಮೆ ಇತ್ತು. ಈಗ ನಮ್ದು ಯಾವಾಗ ಸ್ವಾತಂತ್ರ್ಯ ಸಿಕ್ತಲ್ಲ ಅವಾಗೆಲ್ಲ ಬಾಳ ಕಡಿಮೆ ಇತ್ತು. ಅದಕ್ಕಿಂತ ಮೊದ್ಲು ಹೋದಾಗ ನಾವ್ ಇನ್ನೊಂದು ಬಾಳ ದೊಡ್ಡ ಎದಕ್ಕೆ ಹೆದರ್ತೇವೆ ಅಂತಂದ್ರ, ಓಕೆ ಸಾರಿ, ನಾವ್ ಲಿಟ್ರಸಿ ಇನ್ನೊಂದು ಬಾಳ ದೊಡ್ಡ ಎದಕ್ಕೆ ಬಂದಿಲ್ಲ. ಹೆದರ್ತೇವೆ? 1 ಸೆಕೆಂಡ್ ನಾ ಕಂಪ್ಲೀಟ್ ಮಾಡ್ತೀನಿ. ನಾವ್ ಎದಕ್ಕೆ ಹೆದರ್ತೇವೆ ಅಂದ್ರೆ, ಈಗ ನಾವು ಮಹಾಭಾರತ ಎಲ್ಲ ಕೇಳಿದಾಗ ಅಲ್ಲಿ ಏನಾಗ್ತದ ಅಂತಂದ್ರೆ ಪಾಂಡವರು ಮತ್ತೆ ಕೌರವ್ರ ನಡುಕ್ ಒಂದ್ ಆಟ ಆಗ್ತದಲ್ಲ, ಅದ್ ಕೈಂಡ್ ಆಫ್ ಗ್ಯಾಂಬ್ಲಿಂಗ್ ಆಗಿರ್ತದ ಅವಾಗ, ರೈಟ್? ಅದ ಲೂಡೋ ಏನದಲ್ಲ, ನಾವ್ ಹೇಳ್ತೇವ ಅದಕ್ಕ ಸ್ಕಿಲ್ ಗೇಮ್ ಅದ ಅಂತ ಹೇಳ್ತೇವ. ಬಟ್ ಏನದ, ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ದಟ್ 1 out of 6, ರೈಟ್? ಅಂಡ್ ದಟ್ ಗ್ಯಾಂಬ್ಲಿಂಗ್ ಅನ್ನ, ರೈಟ್? ಯಾವ್ದು ಬರ್ತದ ಗೊತ್ತಿಲ್ಲ, ಪ್ರೊಬಾಬಿಲಿಟಿ ಹಾ ಬಾ ಕಡಿಮೆ ಅದಾವ.
ಸಿಕ್ಸ್ ಬರೋದ್ ಪ್ರೊಬಾಬಿಲಿಟಿ ಕಡಿಮೆ ಅದ, ಒನ್ ಬರೋದ್ ಕಡಿಮೆ ಅದ. ಸೊ ರಾಜ ಮಹಾರಾಜರನ್ನ ತಮ್ಮ ರಾಜ್ಯನ ಕಳ್ಕೊಂಡ್ರ, ತಮ್ಮ ಆಸ್ತಿನ ಕಳ್ಕೊಂಡ್ರ, ತಮ್ಮ ಕಿಮ್ಮತ್ತನ್ನ ಕಳ್ಕೊಂಡ್ರ ಒಂದ್ ಗೇಮ್ ಒಳಗ. ಅದಕ್ಕಾಗಿ ಜನ ಏನ್ ಮಾಡ್ಯಾರ ಅಂತಂದ್ರೆ ಗ್ಯಾಂಬ್ಲಿಂಗ್ ಏನ್ ಆಡ್ತೇವಲ್ಲ ಇವೆಲ್ಲ ಇದು ತಪ್ಪಂತ ತಿಳ್ಕೊಂಡೇವಿ. ಬಟ್ ಅದ ಫಾರಿನ್ ಕಂಟ್ರಿದಾಗ ಹೋದ್ರೆ ಏನ್ ಮಾಡ್ತಾರಲ್ಲ, ಇವ್ನ್ ಲೀಗಲ್ ಇಟ್ಟಾರ ಅವ್ರು. ಲೀಗಲ್ ಇಟ್ಟು ಟ್ಯಾಕ್ಸ್ ಇಟ್ಟಾರ. ಗೌರ್ಮೆಂಟ್ ಏನ್ ಮಾಡಕತ್ತ ನಮ್ ಇಂಡಿಯಾದಾಗ ಇದಕ್ ಟ್ಯಾಕ್ಸ್ ರೇಟ್ ಹೆಚ್ಚು ಮಾಡೋನು. 30% ಸ್ಲ್ಯಾಬ್ ಒಳಗೆ ಒಗದು ಅಂದ್ರೆ ಜನ ಆಡೋಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಜನ ಏನ್ ಮಾಡಕತ್ತಾರ ಗೊತ್ತಾ, ಎಲ್ಲಿ ಅದಲ್ಲ ಅಲ್ಲೇ ಹೊಂಟಾರ. ಸೊ ಇದಕ್ ನಿಮ್ದೇನ್ ಒಪಿನಿಯನ್? ಸೊ ನೀವ್ ಹೇಳ್ಬೇಕಂದ್ರ ಅವ್ರ ಏನ್ ಮಾಡಿದ್ರು, ಪಾಂಡವರೆಲ್ಲ ಸೋತ್ರು, ಅದು ಓಕೆ. ಹಂಗಂತೇಳಿ ಗೋರ್ಮೆಂಟ್ ಬ್ಯಾನ್ ಮಾಡಂತ ಹೆಂಗ್ ಹೇಳಿ ನಾವ್ ಈಗ ನಿನಗೂ ಗೊತ್ತೈತಲ್ಲ ಅದ ತಪ್ಪಂತ ಹೇಳಿ, ನೀವು ಡಿಸಿಷನ್ ತಗೋರಿಲ್ಲ. ನೀವು ಡಿಸಿಷನ್ ತಗೋರ್ ನನಗೆ ಆಡಕ್ ಇಷ್ಟ ಇಲ್ಲ ಅಂತ ಹೇಳಿ. ಸೊ ಗೌರ್ಮೆಂಟ್ ಏನ್ ಮಾಡ್ತಿದ್, ಗೌರ್ಮೆಂಟ್ ಜಾಬ್ ಏನ ನಿನ್ನ ಲೈಫ್ ಒಳಗ ಅಗದಿ ಹೆಚ್ಚಿಗೆ ಇನ್ವಾಲ್ವ್ ಆಗದೆ ಇರೋದನ್ನ ಗೌರ್ಮೆಂಟ್ ಜಾಬ್. ಸೊ ರೋಡ್ ಮಾಡೋದೈತಿ ಅವ್ರಿಗೆ ರೋಡ್ ಮಾಡ್ಲಿ, ಚಲೋ ಕಾಲೇಜ್ ಕಟ್ಟೋದೈತಿ ಕಟ್ಲಿ. ಹಾ ನಿನ್ ಬೇಬಿ ಓಕೆ, ಸಿಟ್ ಮಾಡಕ್ ಗೌರ್ಮೆಂಟ್ ಇಲ್ಲ. ನಿಮ್ ಊಟ ಪ್ರಕಾರ ಚಲೋ ಮಾಡು. ನಿನಗ್ ಗೌರ್ಮೆಂಟ್ ರೆವೆನ್ಯೂ ಬೇಕು, ಈಗ ಇದೆಲ್ಲ ನಡೀಲಿ. ನನಗ್ ಚಪಾತಿ ರೊಟ್ಟಿ ಚಲೋ ಐತೆ ಅಂತ ನಿನಗ್ ಗೊತ್ತೈತಿ. ಹಾ, ಹಾ ಹಂಗಂತೇಳಿ ಪ್ಲಾನ್ ಮಾಡಂತ ಹೇಳಕ್ ಹೋಗಂಗಿಲ್ಲ ಅಲ್ಲಿ. ಯಾವತ್ತರ ಒಂದ್ ನ್ಯೂಸ್ ನಿನಗ್ ತಿನ್ಬೇಕು ಅನ್ಸಕ್ ತಿಂತೇವ್. ಬಟ್ ನನಗೆ ಗೊತ್ತೈತಿ ನನಗೆ ರೊಟ್ಟಿ ಚಪಾತಿ ತಿನ್ನೋದು ಚಲೋ ನನಗೆ ಹೆಲ್ತಿಗೆ ಅಂತೇಳಿ. ಸೊ ನಾವು ಹ್ಮ್, ಚಪಾತಿ ರೊಟ್ಟಿ ತಿನ್ಕೊಂಡು ಆರಾಮ ಇರುತ್ತೆ. ಸೊ ನೀವು ನಿನಗೆ ಯಾವ ಹೆಲ್ತಿಗೆ ಗೊತ್ತಿಲ್ಲಲ್ಲ ಅವ್ನ ಡಿಸಿಷನ್ ನೀವು ತಗೋರಿ. ಸೊ ಈ ಸರಿ ಆಗಂಗಿಲ್ಲ ಎಲ್ಲರಿಗೂ ಒಂದು ಬ್ಯಾನ್ ಮಾಡಕ್ ಹೋದ್ರ ನಾವು ಇನ್ನೊಬ್ಬರ ಲೈಟ್ ಯಾಕೆ ಡಿಕ್ಟೇಟ್ ಮಾಡೋನು? ಓಕೆ. ಈಗ ನಮ್ ಡಿಸಿಷನ್ ಈಗ ನಿಮ್ ಪ್ರಕಾರ ನಾ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ನಾವು ಡಾಕ್ಟರ್ ಅದೇನು, ನಾ ಸೊಸೈಟಿಗೆ ಹೇಳತ್ತೀನಿ ಜಂಕ್ ಫುಡ್ ಸರಿ ಇಲ್ಲ ಅಂತ ಹೇಳತ್ತೇನೆ. ನಾ ಆಸ್ ಎ ಎಜುಕೇಶನ್ ಕೊಡತ್ತೇನೆ ಹ್ಮ್ ಜಂಕ್ ಫುಡ್ ಸರಿ ಇಲ್ಲ ಅಂತೇಳಿ. ಬಟ್ ನನ್ ಮನಿ ನಡ್ಸೋ ಸಲುವಾಗಿ ನಾ ಹಾ ಹೊರಗಡೆನ ಹಾಸ್ಪಿಟಲ್ ಅಪೋಸಿಟ್ ನಂದು ಒಂದು ಪಿಜ್ಜಾ ಅಂಗಡಿ ನಡ್ಸತ್ತೇನೆ ನಾ. ಹಾ ಇದೆಲ್ಲ ಮೀನಿಂಗ್, ನಂಗೆ ರೆವಿನ್ಯೂ ಪಿಜ್ಜಾ ಅಂಗಡಿಯಿಂದ ಬರಾಕತ್ತದ, ನಾ ಸೊಸೈಟಿಗೆ ಜಂಕ್ ಫುಡ್ ಸರಿ ಅಲ್ಲ ಅಂತ ಹೇಳಾಕತ್ತೀನಿ. ಕರೆಕ್ಟಾ? ಹಾ ನೀ ಗೌರ್ಮೆಂಟ್ ರೆವೆನ್ಯೂ ಬರತೈತಿ. ನೀ ಹಾ, ಜನರದು ಒಳ್ಳೆತನ ಬೇಕಾಗಿತ್ತಂದ್ರ ಎಜುಕೇಟ್ ಮಾಡ ನೀವು. ಆಡಬೇಡ್ರಿಪ್ಪ ನೀವು, ಇದರಿಂದ ಲಾಸ್ ಐತಿ ನಿಮ್ಗೆ, ಆಡಬೇಡ್ರಿ ಅಂತ ಹೇಳಿ. ಬಟ್ ನೀ ಎರಡೂ ಮಾಡ್ತಾನ ನೀ ಬ್ಯಾನ್ ಮಾಡ್ಕೊಂತ ನೀ ಹೆಂಗ್ ಹೋಗ್ತಿ. ಬ್ಯಾನ್ ಇಸ್ ನಾಟ್ ಆನ್ಸರ್. ಸೊ ಅದ್ರ ಕೇಳಂಗಿಲ್ಲ ಯಾರು. ಸೊ ಯೂಸ್ ಮಾಡೋರು ಮಾಡೇ ಮಾಡ್ತಾರ. ಈಗ ಸ್ವಾಮಿ ಮತ್ ನಿಂಗ್ ನೀ ನೆನಪಿರ್ಬೋದಲ್ಲ, ನಾವ್ ಸಣ್ಣ ವಯಸ್ಸಿಂದಾನೇ ಆಡ್ತಿದ್ದು ನಾವು. ನಿಂಗ್ ನೆನಪಿರ್ಬೋದು, ಸಣ್ಣಾಗಿರ್ತ ನಾವ ಗೋಟಿಯದು ಆಡ್ತಿದ್ದು. ನೆನಪದ ನಿಂಗ ಗೋಟಿ ಹೌದು ಆಡ್ಬೇಕಂತ? ಅದ ಕೈಂಡ್ ಆಫ್ ಅಲ್ಲಿ ಗೋಟಿ ಜನ ಏನ್ ಹೇಳ್ತಿದ್ರು ಬೆಟ್ಟಿಂಗ್. ನಾವ್ ಚೆನ್ನಾಗಿದ್ದಾಗ, ನಾವ್ ಚೆನ್ನಾಗಿದ್ದ ಜನ ಹೇಳ್ತಿದ್ರ, ಈಗ ಏನ್ ಹುಡುಗರು ಗೋಟಿ ಆಡಕತ್ತಾರಲ್ಲ, ಚಿತ್ತ ತಪ್ಪ ಆಡಕತ್ತಾರಲ್ಲ, ಚಕ್ಕವಚ್ಚಿ ಆಡಕತ್ತಾರಲ್ಲ, ಇವ್ರ ನಾಳೆ ಹೋಗಿ ಕಾರ್ಡ್ಸ್ ಆಡ್ತಾರ, ನಾಳೆ ಹೋಗಿ ಇವ್ರ ಮಟ್ಕ ಆಡ್ತಾರ ಅಂತ ದೊಡ್ಡವ್ರ ನಮ್ಮನ್ನ ಬಡಿತಿದ್ರು. ಅವಾಗ ನಮ್ಗೆ ಅರ್ಥ ಆಗ್ತಿರ್ಕಿಲ್ಲ, ಹ್ಮ್ ಇವ್ ನಾಳೆ ಇವಾಗ ದೊಡ್ಡವಾಗಿ ಕನ್ವರ್ಟ್ ಆಗ್ತಾವ ಅಂತೇಳಿ. ನಾವ್ ಕ್ರಿಕೆಟ್ ಆಡ್ತಿದ್ವಿ. ನಿಂಗ್ ನೆನಪಿರ್ಬೋದಲ್ಲ, ನಾವ್ ಕ್ರಿಕೆಟ್ ಆಡಿದ್ರೆ ಎಷ್ಟ್ ರೂಪಾಯಿ ಹಸ್ತಿ, ನೀ 5 ರೂಪಾಯಿ ಹಚ್ಚ, ನಾ 5 ರೂಪಾಯಿ ಅಂತ ಆಡ್ತಿದ್ವಿ ನಾವು. ಬಟ್ ದೊಡ್ಡವ್ರು ಬೈತಿದ್ರೆ ನಮ್ಗೆ ಹ್ಮ್ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಕಿಲ್ಲ ಅದ. ಸೊ ಅದ್ರ ಬಗ್ಗೆ ನಿಮ್ ಒಪಿನಿಯನ್? ನಾವ್ ಹೌದು. ಸಣ್ಣಾಗಿರ್ತಾನೆ ಗ್ಯಾಂಬ್ಲರ್ ಆಗಿ ಬಂದೇವ್ ನಾವು. ಈ ದೊಡ್ಡ ಬಂದ್ಮೇಲೆ ನಿಂಗ್ ಹಾ ಡ್ರೀಮ್ ಎಲ್ಲ ಅದ ಬಿಡ್ತೇನೆ ನಾ. ಹೌದು. ಸೊ ಅವಾಗ ನಮ್ಗ ಅವನ್ನ ಅವಾಗೆ ಬಡದ್ ಹೇಳ್ತೀವಿ, ಇದ್ರ ಮಾಡುದ್ರಿಂದ ಏನೈತಲ್ಲ ನಿಮ್ದು ತಪ್ಪೈತಿ. ಅವ್ರಿಗೆ ಹೇಳ್ತೇವೆ ಬಡದಾರು ಹೇಳವಲ್ರು ಅಥವಾ ತಿಳಿಸಾದ್ರು ಹೇಳವಲ್ರು, ನಮಗ್ ಹೇಳ್ತಿದ್ರು. ಅದರಿಂದ ನಾವು ತಿಳ್ಕೊಂಡಿವ್ ನೀನ್ ಮಾಡುದು ಏನೈತಲ್ಲ ಇದು ತಪ್ಪ ಅಂತೇಳಿ. 100 ರೂಪಾಯಿ ಬೆಟ್ ಮಾಡುದು. ಸೊ ಈಗ ಅದ ಯಾರಿಗೆ ಹೇಳಲಿಲ್ಲ ಅವ್ರ ಆಗಿದಾರ. ಸೊ ಬೆಟರ್ ಎಕ್ಸಾಂಪಲ್ ಏನೋ ಬ್ಯಾನ್ ಮಾಡೋದಕ್ಕಿಂತ ಎಜುಕೇಟ್ ಮಾಡೋದು. ಸೊ ಇದರಿಂದ ಇದಾಗ್ತದ ಮಿಸ್ಟೇಕ್. ಯಾಕಂದ್ರೆ ನೀವು ಒಮ್ಮೆ ಮಿಸ್ಟೇಕ್ ಒಳಗದ್ರ ರ್ಯಾಬಿಟ್ ಹೋಲ್ದಾಗ ಹೋದ್ರಿ ಅಂದ್ರೆ ಹೊಳಿ ಬರಾಕ್ ಆಗಂಗಿಲ್ಲ. ಸೊ ಬೆಟರ್ ನಾವು ಸಣ್ಣವರಿದ್ದಾಗಿ ಹುಡುಗರಿಗೆ ನಾವು ಎಕ್ಸಾಂಪಲ್ ಹೇಳ್ಕೊಂತ ಸರಿಯಾಗಿ ತಿಳಿಸಿ ಹೇಳಿದ್ರೆ ಯಾರು ಮಾಡಂಗಿಲ್ಲ ಇವನು. ಸೊ ಎಜುಕೇಶನ್ ಇಸ್ ದ ಮೇನ್ ಆನ್ಸರ್. ಈಗ ಎಜುಕೇಟ್ ಮಾಡೋದು. ಸೊ ಇದನ್ನ ಫಾರ್ ಎಕ್ಸಾಂಪಲ್ ಇಫ್ ಯು ಕಮ್ ಟು ದಿಸ್ ಡ್ರೀಮ್ ಎಲೆವನ್ ಆಪ್ ಸರಿ ಇಲ್ಲ ಅಂತ ಹೇಳಕತ್ತಿಲ್ಲ, ಯಾಕಂದ್ರೆ ನಾನು ಆಡ್ತೇನೆ. ಈಗ IPL ಸ್ಟಾರ್ಟ್ ಅಂದ್ರೆ ನಾನು ಚಲೋ ಮಾಡ್ತೇನೆ. ನಂಗೇನು ₹49 ಮ್ಯಾಟರ್ ಆಗೋದಿಲ್ಲ. ಹೋಗ್ಲಿ ಬಿಡು, ಒಂದ್ ಮ್ಯಾಚಿಗೆ 49 ಅಂತೇನಿ. ಹಂಗಂತೆ ನಾವು ಸೋತೇನು ಇಲ್ಲ. ನಮ್ಮ ಅಣ್ಣನೂ ಗೆದ್ದಾನ, ನಾನು ಗೆದ್ದೇನಿ, ನಂಗೆ ಪರಿಚಯ ಇರೋರು ಒಬ್ಬ ಸರು ಗೆದ್ದಾರ. ಅಪ್ ಟು 50,000 ಮಟ್ಟ ನಮ್ದು ಬಂದದ ಇಲ್ಲಿವರೆಗೂ. ಚಲೋ ಅದ. ಹ್ಮ್ ಅದೇ ನೀವ್ ಹೇಳ್ದಂಗೆ ಒಂದ್ ಲೂಪ್ ಹೋಲ್ಸ್. ಏನ್ ಲೂಪ್ ಹೋಲ್ಸ್ ಅಂತಂದ್ರ, ಇದು ಸ್ಕಿಲ್ ಗೇಮ್ ಅದ, ನಿಂಗ್ ಸ್ಕಿಲ್ ಇನ್ವಾಲ್ವ್ಮೆಂಟ್ ಅದ, ನಿಂಗ್ ಸ್ಟಡಿ ನೆಸಸರಿ ಅದ ಅಂತೇಳಿ ಡ್ರೀಮ್ 11 ಬಂದದ. ಇಂದ ನಾಳೆ ಇದಕ್ಕಿಂತ ಬೆಟರ್ ಆಪ್ಗಳು ಬಂದು ಅಂತಂದ್ರ ಅವಾಗ ಇನ್ನ ಸೊಸೈಟಿಗೆ ಹೊಡೆದ್ ಹ್ಮ್ ಕೊಡೋಂಗ ಕಾಣ್ತದ. ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಅದ? ಇಲ್ಲ. ಈ ಡ್ರೀಮ್ ಅಲೆವನ್ ಹೇಳ್ಕೊಬೇಡಿ. ನೀವೇನ್ ಸನ್ಸೆಕ್ಸ್ ಒಳಗೆ ಇನ್ವೆಸ್ಟ್ ಮಾಡ್ತಿರಲ್ಲ ಅದು ಹ್ಮ್, ಅಲ್ಲಲ್ಲ. ಅದು ನೀವು ಸ್ಕಿಲ್ ಗೇಮ್ ಅಂತ ನೀವು ನೋಡ್ಬೇಕಾಕತ್ತಿಲ್ಲ. ಯಾಕಂದ್ರೆ ನೀವು ಕಂಪ್ನಿ ಫ್ಯೂಚರ್ ನೋಡತಿ. ಅವ್ರ ಬ್ಯಾಂಕ್ ಇದು ಇನ್ವೆಸ್ಟ್ಮೆಂಟ್ ಫ್ಯೂಚರ್ ಹೆಂಗೈತಿ, ನಮ್ಮ ಮುಂದ್ ಫ್ಯೂಚರ್ ಈ ಕಂಪ್ನಿದ್ ಹೆಂಗೈತಿ, ಎಷ್ಟು ಇನ್ವೆಸ್ಟ್ ಮಾಡಿರೋ ಎಷ್ಟು ಪ್ರಾಫಿಟ್ ತಕ್ಕೋಬಹುದು, ಅಥವಾ ಅವ್ರ ಕಂಪ್ನಿ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಏನೈತಲ್ಲ ಅವ್ರ ಡಿಸಿಷನ್ ಯಾವ ರೀತಿ ಅದನ್ನ ನೋಡ್ಕೊಂಡು ಡಿಸಿಷನ್ ಮಾಡತ್ತಿ ಅಲ್ಲಿ ಸನ್ಸೆಕ್ಸ್ ಒಳಗ, ಸ್ಟಾಕ್ ಮಾರ್ಕೆಟ್ ಒಳಗ. ಸೊ ಅಲ್ಲಿ ಒಂಥರ ನನ್ ಗ್ಯಾಮ್ಲಿಂಗ್. ಯಾಕಂದ್ರೆ ಫ್ಯೂಚರ್ ಮೇಲೆ ಬೆಟ್ ಗ್ಯಾಮ್ಲಿಂಗ್ ಮಾಡತ್ತಿ. ಆಗ್ಬಿಟ್ಟದ. ಮಂದಿ ಏನ್ ತಿಳ್ತಾರ ಗೊತ್ತೈತಿ ಸ್ವಾಮಿ? ಈಗ ನಾ ಎಲ್ಲ ಹಿಂಗ್ ಮಾತಾಡ್ತಿರ್ತೇವಲ್ಲ, ಬೇರೆ ಬೇರೆ ಕ್ಲೈಂಟ್ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ನನ್ ಜೊತೆ ಕ್ಲೈಂಟ್ ಕೇಳೋದಂದ್ರೆ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಏನ.
ಒಂದ್ ಕಡೆ ನೋಡ್ರಿ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಇಲ್ಲ. ದ ವೇ ವಿ ಆರ್ ಆಪರೇಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ನ ದಟ್ ಇಸ್ ಗ್ಯಾಮ್ಲಿಂಗ್. ಆಕ್ಚುಲಿ ಗೊತ್ತಿ ನಿನ್ ಕಡೆ ಡೇಟಾ ಅದ, ಓಪನ್ ಇಂಟ್ರೆಸ್ಟ್ ಏನದ, ಕ್ಲೋಸ್ ಇಂಟ್ರೆಸ್ಟ್ ಏನದ, ಕಂಪ್ನಿ ಡೀಟೇಲ್ಸ್, ಫಂಡಮೆಂಟಲ್ ಎಲ್ಲ ಅದ ನಿನ್ ಕಡೆ. ಬಟ್ ನಾವೇನ್ ಮಾಡಕತ್ತೇವೆ ಅಂದ್ರೆ ನಾವು ಬೆಟ್ ಮಾಡಕತ್ತೀವಿ. ನಾವು ಇಂಟ್ರಾಡೇ ಮಾಡಕತ್ತೇನ, ನಂಗೆ ನೆಸಸರಿನೇ ಇಲ್ಲ ಆಲ್ ದ ಇನ್ಫಾರ್ಮೇಶನ್. ಸೊ ನಾ ಏನ್ ಮಾಡ್ತೀನಿ, ಬೆಟ್ ಮಾಡ್ತೇನೆ. ಐದರ್ ಇಟ್ಸ್ ಗೋಸ್ ಅಪ್, ಐದರ್ ಇಟ್ಸ್ ಗೋಸ್ ಡೌನ್. ಸೊ ಇಟ್ ಈಸ್ ಆಲ್ಸೋ ಬೆಟ್ಟಿಂಗ್, ಗ್ಯಾಮ್ಲಿಂಗ್, ರೈಟ್? ಸೊ ಇಟ್ ಮೀನ್ಸ್ ಗೌರ್ಮೆಂಟ್ ಶುಡ್ ಬ್ಯಾನ್ ಇಂಟ್ರಾಡೇ, ಬಟ್ ದಟ್ ಡಸ್ ನಾಟ್ ಹ್ಯಾಪನ್. ನಿನ್ ಕಡೆ ಎಲ್ಲ ಐತಿ, ಫಂಡಮೆಂಟಲ್ಸ್ ಐತಿ, ಎಲ್ಲ ಐತಿ. ನಿನ್ ಕಡೆ ಎವ್ರಿ ಕರೆಕ್ಟ್ ಇನ್ಫಾರ್ಮೇಶನ್ ಸೇಸ್ ದಟ್ ಇಸ್ ಗೋನ ಗೋ ಅಪ್. ಹೌದು ಇಲ್ಲೋ? ಎಸ್. ಹಾ. ನಿನ್ ಕಡೆ ಎವ್ರಿ ಎಲ್ಲ ಹೋಗ್ತದ ಅಂತೇಳಿ. ಹ್ಮ್. 2019 ಹೋಗೋಣ ಈಗ. ಹ್ಮ್. ನಿನ್ ಕಡೆ ಎಲ್ಲಾ ಆಪ್ಷನ್ ಅದ, ಇದು ಗ್ರೋ ಆಗ್ತದ ಕಂಪ್ನಿ ಅಂತೇಳಿ. ಸಡನ್ಲಿ ಕೋವಿಡ್ ಹಿಟ್ಸ್, ಏನಾತ ಅದೇ. ಅವಾಗ? ಈ ಗ್ಯಾಮ್ಲಿಂಗ್ ಆತಲೋ ಅದ. ಸೊ ಹ್ಮ್. ಎವ್ರಿಥಿಂಗ್ ವೆನ್ ಯುವರ್ ಬೆಟ್ ಆನ್ ಫ್ಯೂಚರ್ ಆಫ್ ಅ ಕಂಪ್ನಿ, ಇಸ್ ಇಟ್ ಗೋ ಆರ್ ಗೋ ಡೌನ್, then it's a betting. You Similarly, don't know what. if I bet on any IPL team, right? Prashanta, ಹಾ, if I bet on any IPL IPL team, sorry, IPL ನ ನೀ ಬೆಟ್ ಮಾಡತ್ತೀನಿ ತಿಳ್ಕೊ, sorry, 100 ಹೊಡಿತಾನ ಅಂತ ಹೇಳಿ. hmm, ನಿನ್ ಕನ್ಫರ್ಮ್ ಐತಿ ಕೊಹ್ಲಿ ನಾ 100 ಹೊಡಿತಾನ ಅಂತ ಹೇಳಿ ನೀನ್ ನೋಡಾತಿಯಲ್ಲ. ಪಿಚ್ ರಿಪೋರ್ಟ್ ಕೊಹ್ಲಿ ಪರವಾಗಿ ಐತೆ ಅವತ್ತು. hmm, ಬ್ಯಾಟಿಂಗ್ ಪಿಚ್ ಐತಿ, ಕೊಹ್ಲಿ 6 ಅಪೋನೆಂಟ್ ಬೌಲರ್ಸ್ ಏನದಾನ, ಫಾಸ್ಟ್ ಒಳಗ ಅವ್ನು ಚಲೋ ಆಡಿದಾನ ಅವ್ರ ವಿರುದ್ಧ. hmm, ಹಾ, ಮತ್ತ ಕೊಹ್ಲಿ ಚೇಸ್ ನಿನಗೆ ಗೊತ್ತಾಗಿರತ್ತಿ, ನೀ ಆಲ್ರೆಡಿ ಟಾಸ್ ವಿನ್ ಆದ್ಮೇಲೆ ಈಗ ಬೆಟ್ ಮಾಡಬಹುದು ಅದ್ರಾಗ, ಡ್ರೀಮ್ 11ದಾಗ. ನಿನಗೆ hmm, ಆಲ್ರೆಡಿ ಗೊತ್ತಾಗೈತಿ ಕೊಹ್ಲಿ ಚೇಸ್ ಮಾಡ, ನಿನಗೆ hmm, 100% ಗೊತ್ತು ಕೊಹ್ಲಿ ಚೇಸ್ ಮಾಡುವ ಆಡ್ತಾನ ಅಂತ ಹೇಳಿ. ಸೊ ಈಗ hmm, ಅಷ್ಟು ಕಂಡೀಷನ್ ಫೇವರ್ ಒಳಗದ ನನಗ. ಸೊ ನೀ okay, ಬೆಟ್ ಏನ್ ಮಾಡ್ತೀನಿ ನಾರ್ಮಲಿ, 100 ಹೊಡಿತಾನ ಅಂತ ಹೇಳಿ. ಇಸ್ ದೇರ್ hmm, ಅವ ಚಾನ್ಸ್ ಐತೆ ಕೊಹ್ಲಿ 0 ಔಟ್ ಆಗ್ಬೋದು ಅಂತ ಹೇಳಿ? ಚಾನ್ಸು ಸೊ ಇರ್ತದ. ಫ್ಯೂಚರ್ ಹ್ಮ್. ಹಾ, ಸೊ ನೀವು ಬೆಟ್ಟಿಂಗ್ ಮಾಡತ್ತಿಯಲ್ಲ, ಎಲ್ಲಿ ಹೋದ್ರು ಐದರ್ ಇಟ್ಸ್ ಅ ಸನ್ಸೆಕ್ಸ್ ಆರ್ ಇಟ್ ಇಸ್ ಅ ಡ್ರೀಮ್ 11 ಆರ್ ಎನಿ ವಾಟ್ ಎವರ್ ದ ರೈಟ್ ನೌ ದೇ ಆರ್ ಸೀಯಿಂಗ್ ಅ ಸ್ಕಿಲ್ ಬೇಸ್ಡ್ ಗೇಮ್. ನೀ ಫ್ಯೂಚರ್ ಒಳಗೆ ಹಾಕತ್ತಿ ಅಂದ್ರೆ ಅದು ಬೆಟ್ಟಿಂಗ್. ಅದು ನಿಂಗೆ ಗೊತ್ತಿಲ್ಲ ಫ್ಯೂಚರ್ ಏನ್ ಸರ್ಟನ್ ಐತಿ ಗೊತ್ತಿಲ್ಲ. ಸೊ ನೀ ಸರ್ಟನ್ ನಿನಗೆ ಏನ್ ಗೊತ್ತದಾವಲ್ಲ, ಇದ್ರ ಮ್ಯಾಗ ಸರ್ಕಮ್ಸ್ಟಾನ್ಸಸ್ ಮೇಲೆ ಡಿಸಿಷನ್ ತಗೊಳತಿ. ಐದರ್ ಇಟ್ Okay. ಗೋಸ್ ರೈಟ್ ಆರ್ ರಾಂಗ್. ಈಗ ನಾ ಫಾರ್ ಎಕ್ಸಾಂಪಲ್, ನಾ ಇಫ್ ಐ ಬೆಟ್ ಆನ್ ಎನಿ IPL team, the probability of winning match is 50%, probability of losing the match is also 50%, right? So if I say that this person will win the match, that is betting. ಬಟ್ ಡ್ರೀಮ್ ಎಲೆವೆನ್ ಏನ್ ಮಾಡಿದ್ರ, ಹ್ಮ್ ಆಸ್ ಯು ಸೆಡ್, ಅವ್ರ ಪಿಚಸ್ ಪ್ರೊಡಿಕ್ಷನ್ ಮಾಡಕತ್ತಾರ, ಬ್ಯಾಟಿಂಗ್ ಪಿಚ್ ಅದು, ಬೌಲಿಂಗ್ ಪಿಚ್ ಅದು, ಓವರ್ ಆಲ್ ಹಿಸ್ಟ್ರಿ ನೋಡಕತ್ತಾರ. ಮುಖಾಮುಖಿ ಎರಡ್ ಸಲ ಇವ್ರು ಅಪೋಸಿಷನ್ ಆಗಿ ಆಡಿದಾರ, ಎರಡ್ ಸಲ ವಿನ್ ಆಗಿದ್ದಾರೆ, ಇದನ್ನೆಲ್ಲ ನೋಡಿ ಒಂದು ಪ್ರೊಬಾಬಿಲಿಟಿ ಮಾಡಕತ್ತಾರ. ಸೊ ಹೀಗಾಗಿ ಸ್ಕಿಲ್ ಗೇಮ್ ಅದು. ಇದೇ ತರ ಏನಾಗಿದೆ, ರಮ್ಮಿನೂ ಅಲಾ ಮಾಡಿದಾರ ಗೌರ್ಮೆಂಟ್. ರಮ್ಮಿನೂ ಗೇಮ್ ಅದ. ಅಂತ ಹೇಳ್ತಾರ ಅವ್ರ. ಯಾಕ ಅವ್ರ ನನಗೆ ಡೈರೆಕ್ಟ್ ಆಗಿ ಹೇಳತ್ತಿಲ್ಲ, ನೀ ಗೆದ್ದ ಎಷ್ಟು ಕೊಡತೀನಿ, ಸೋತಂತ ಎಷ್ಟು ಕೊಡತಾನ ಅಂತ ಹೇಳತ್ತಿಲ್ಲ ಅವ್ರ. ಹ್ಮ್. ಅದೇನಾಕತ್ಲ ಡೈರೆಕ್ಟ್ ಬೆಟ್ಟಿಂಗ್ ಆಕತ್. ಡೈರೆಕ್ಟ್ ಬೆಟ್ಟಿಂಗ್ ನಮ್ಮ ಇಂಡಿಯಾದಾಗ ಇನ್ನೂ ಬ್ಯಾನ್ ಇಡನೇ ಐತಿ. ಸೊ ಆ ಬ್ಯಾನ್ ಇದ್ದದಕ್ಕೆ ಒಂದು ಲೂಪ್ ಹೋಲ್ ಹುಡ್ಕೊಂಡಾರ ಏನಿವ್ರು, ಸ್ಕಿಲ್ಡ್ ಬೇಸ್ಡ್ ಇವ್ ಅಂತ ಹೇಳಿ. ನಮ್ ಓಕೆ. ಜನಕ್ಕೆ ಇದ ದೊಡ್ಡದಾಗ್ಬಿಟ್ಟತಿ. ಏನ್ ಫ್ರೀ ಆಗಿ ಲೀಗಲ್ ಆಗಿ ನಿನ್ ಕೈಯಾಗ ಏನ್ ಸಿಕ್ಕತ್ತಲ್ಲ, ಹ್ಮ್. ಇದಿಲ್ದೇ ಇದ್ರೆ ನಮ್ ನಾರ್ಮಲಿ ಈ ಸದ್ದ VPN ಅದಾವ, ನೀ ಡ್ರಾಫ್ಟ್ ಕಿಂಗ್ಸ್ ಅವ್ ಏನೇನ್ ಉಳಿದಿದ್ವು ಆ್ಯಪ್ ಅದಾವಲ್ಲ, ಹ್ಮ್. ಅದ್ರೊಳಗೆ ನೀ ಬೆಟ್ಟಿಂಗ್ ಮಾಡಿ ಆಲ್ರೆಡಿ ಇಲ್ಲಿಗಲ್ ಆಗಿ ನೀವು ಮತ್ ಇವಂದು ಮಟ್ಕಾದು ಹೊರಗೆ ಆಡತಾರ. ಸ್ವಾಮಿ, ಇವೊಂದು ಹೂವೆವರ್ ವಿನ್ಸ್ ಅಟ್ ದ ಎಂಡ್ ಆಫ್ ದ ಗೌರ್ಮೆಂಟ್ ವಿನ್ಸ್, ರೈಟ್? ಯಾಕಂದ್ರೆ 30% ಟ್ಯಾಕ್ಸ್ ಗೌರ್ಮೆಂಟ್ ಹೋಗ್ತದ. ಸೊ ನೀವ್ ಏನಾದ್ರೂ ಮಾಡ್ಕೋರಿ, ನಿಮ್ ರೆವಿನ್ಯೂ 30% ನಮಗ್ ಕೊಡ್ರಿ ಅಂತ ಗೌರ್ಮೆಂಟ್ ಕುಂತದ. ಹೌದೇನಿಲ್ಲ? ಹೌದು. ಸೊ ನೀ ಗೌರ್ಮೆಂಟ್ಗೆ ಅವ್ರು ಏನ್ ಹೇಳ್ತಾರ, ಅವರು ನಾವ್ ಇದು ಸರಿ ಅಲ್ಲ ನಿಮ್ಗೆ, ಅದಕ್ಕೆ 30% ಟ್ಯಾಕ್ಸ್ ಸ್ಲ್ಯಾಬ್ ಹಾಕಿದೆವು ಅಂತ ಹೇಳ್ತಾರ. ಸೊ ಈ ಪ್ರಾಫಿಟ್ ಅನ್ನ ಏನೈತಲ್ಲ, ಅವರು ನೀ ಕಂಪ್ನಿ ಯಾರು ನಡೆಸಿರ್ತಾರ ಅವ್ರನ್ನ ಡೈರೆಕ್ಟ್ ಇನ್ವಾಲ್ವ್ ಆಗಿ ಜನರ ಮ್ಯಾಗ ಹಾಕ್ತಾರ. ಸೊ ನೀ ಯಾವ್ದ ನೀ ಡ್ರೀಮ್ ನೀ ಯಾವ್ದೋ ಹ್ಮ್. ಒಂದ್ ಗೆದ್ರು ಅದ್ರ 40% ಟ್ಯಾಕ್ಸ್ ಗೌರ್ಮೆಂಟ್ ಹೋಗತ್ತದ. ಈವನ್ ಈ ಸದ ವರ್ಲ್ಡ್ ಚೆಸ್ ಚಾಂಪಿಯನ್ ಅದ, ಅವಂಗಷ್ಟ ಇದನ್ನ ಹೇಳಿದ್ರು ಅವರು, ಟ್ಯಾಕ್ಸ್ ರಿಸ್ಟ್ರಿಕ್ಷನ್ಸ್ ಕನ್ಸೆಷನ್ ಕೊಟ್ಟು. ಕೊಟ್ರು. ನಿರ್ಮಲ, ಕೊಡ್ಲಿಲ್ಲ ಅಂತಂದ್ರೆ ಹಾ ನಿರ್ಮಾಣ ಟ್ಯಾಕ್ಸ್ ಸೀತಾರಾಮನ್ ಯಾರು ಬಿಡ್ತಿರ್ಲಿಲ್ಲ ಈಗ. ಈಗ ಅವ್ನ್ ಒಬ್ಬಗೆ ಯಾಕೆ ಬಿಡ್ಬೇಕು ಅದನ್ನ? ಅದೊಂದೇ ಯಾಕೆ ಕನ್ಸೆಷನ್ ಒಂದು? ಸೊ ಹಾ, ಯಾರ ಕೋರ್ಟ್ ಎಲ್ಲರಿಗೂ ಕೊಡ್ರಿ. ಸ್ಪೋರ್ಟ್ಸ್, ಹಾ ಹ್ಮ್. ಅವ್ರು ಗೆದ್ದಾನ ಅಂದ್ಮೇಲೆ ಅವ್ನು ಬಿಡ್ರಿಲ್ಲ, ಅವ್ನ ಸ್ಕಿಲ್ ಮ್ಯಾಗ ಅವ್ನ್ ಗೆದ್ದಾನ. ಅವ್ರದ್ದು ಈಗ ಏನೈತಲ್ಲ, ನಮ್ದು ಏನ್ ಪ್ರಾಬ್ಲಮ್ ಆಗ್ತಾರ ಈಗ, ಟ್ಯಾಕ್ಸ್ ಎಲ್ಲಾದ್ರ ಮ್ಯಾಗ ಹಾಕೊಂತ ಹೊಂಟಾರ ಅವ್ರು. ಈ ಸೆಕೆಂಡ್ ಇನ್ನೊಂದು ಮಾತಾಡೋಣ ಇದ್ರ ಬಗ್ಗೆ. ಹಾ. ಎಲ್ಲಾ ಟಾಪಿಕ್ ಎಲ್ಲಾ ನೀ ಇದ್ರೊಳಗ ಹೊಂಟ್ರು. ಸೊ ಇದು ಏನ್ ಸಿಗಾತತ್ ನಮ್ಗ, ಟ್ಯಾಕ್ಸ್ ಹಾಕಿದ್ರ ನಮ್ದೇನ, ಓಕೆ, ಓಕೆ. ಬೆಟರ್ ರೋಡ್ ನಾವೀಗ ಇರ್ಬೇಕು, ಬೆಟರ್ ನಾವು ಕಮ್ಸ್ ಸ್ಟ್ರಕ್ಚರ್ ನಾವು ಬೇಕು. ಕಮ್ಸ್ ಟು ಅವೆಲ್ಲ ಇದಕ್ಕ, ಸಾರಿ ಸಿಗಾತಾವ. ಸಾರಿ, ಅದು ಸೆಡ್ ನಾವೀಗ ಡೈವರ್ಟ್ ನಮ್- ಆಗೋದ್ ಬೇಡ ಟಾಪಿಕ್ ಇಂದ. ನಾವೀಗ ಕ್ಯಾಸಿನೋದ್ ನೋಡೋಣ. ಕ್ಯಾಸಿನೋನು ಅದು ಹಾ, ಸ್ಕಿಲ್ ಗೇಮ್ ಆಗ್ಬಿಟ್ಟದ. ಈಗ ನೋಡಿ, ನಮ್ಗೆಲ್ಲರಿಗೂ ಗೊತ್ತದ, ಮನಿಯೊಳಗೆ ನಾವ್ ಎಲ್ಲಾದ್ರೂ ನಾವು ಗೋವಾಕ್ ಹೋಗ್ತೀನಿ, ಕ್ಯಾಸಿನೋ ಹೋಗ್ತೀನಿ, ನಮ್ನ ಯಾರು ಬಿಡೋದಿಲ್ಲ, ಬೈತಾರೀಗ. ಬಟ್ ಅದು ಸ್ಕಿಲ್ ಗೇಮ್ ಅಂತ ಗೌರ್ಮೆಂಟ್ ಕನ್ಸಿಡರ್ ಮಾಡಿದ, ಅದನ್ನ ಗೋವಾ ಗೌರ್ಮೆಂಟ್ ಅಲಾ ಮಾಡಕತ್ತದ. ಸೊ ಅದ್ ಹೆಂಗ, ಅಲ್ಲೇನ್ ಲೂಪ್ ಹೋಲ್ಸ್ ಹುಡುಕಿದಾರ ಅವ್ರ? ಅಲ್ಲೇ ಅವ್ರ ಸದ್ಯ ಲ್ಯಾಂಡ್
ಗೌರ್ಮೆಂಟ್ ಏನ್ ಹೇಳಿದ್ ಬ್ಯಾನ್ ಲ್ಯಾಂಡ್ ಒಳಗೆ ನೀವು ಮಾಡಕ್ ಬರಂಗಿಲ್ಲ. ಸೊ ಅಂದ್ಕೂಡ್ಲೆ ಅವ್ರ ಏನ ಲಿಟರಲ್ ಮೇನ ನಮ್ಮ ಇಂಡಿಯಾದಾಗ ಮಾಡಕ್ ಬರಲ್ಲ ಅಂತ ಅದಿರುತ್ತೆ ಗೌರ್ಮೆಂಟ್ ಇಂಟೆನ್ಷನ್. ಸೊ ಬಟ್ ಓಕೆ. ಕುಂತ ಅವ್ರ ಲೂಪಲ್ ಹಿಡ್ಕೊಂಡು ಅವ್ರ ಒಳಗ ವಾಟರ್ ಬಾಡಿ ಒಳಗೆ ಅವ್ರು ಮಾಡತ್ತಾರ, ಯಾಕೆ ಲ್ಯಾಂಡ್ ಒಳಗಿಲ್ಲಲ್ಲ ಫ್ರೀ ಹ್ಮ್. ಕಸಿನೋ. ಸೊ ನೀವು ಸೊ ಜನ ಇಟ್ ನೀವು ಬ್ಯಾನ್ ಮಾಡಕ್ ಐಲ್ಯಾಂಡ್ ಒಳಗೆ ಮಾಡ್ಬೋದು ಅಥವಾ ಓನ್ಲಿ ವಾಟರ್ ಬಾಡಿ ಒಳಗೆ ಮಾಡ್ಬೇಕದ್ನ? ಸೊ ನೀವು ಲ್ಯಾಂಡ್ ಒಳಗಿಲ್ಲ ಅಂತ ಹೇಳಿದ್ರೆ ಲ್ಯಾಂಡ್ ಬಿಟ್ಟು ಹೊರಗೆ ಬೇಕಾದಲ್ಲಿ ಮಾಡ್ಬೋದು ನೀವು. ಓಕೆನಾ, ಐಲ್ಯಾಂಡ್ ಒಳಗೆ ಮಾಡಕ್ ಬರೋದಿಲ್ಲ ಅದನ್ನ. ಅದು ಲ್ಯಾಂಡ್ ಬಂತಲ್ಲ, ಇಂಡಿಯನ್ ಆಕ್ಯುಪೈಡ್ ಲ್ಯಾಂಡ್. ಓಕೆ ಓಕೆ, ನೀವು ಸೊ ನಾವು ಲಕ್ಷದ್ವೀಪ ವಾಟರ್ ಅಲ್ಲಿ ಬಾಡಿ. ಬಟ್ ನಂದೊಂದು ಕ್ವಶನ್ ಅದ, ಹಾ ಇಫ್ ಗೋವಾ ಕ್ಯಾನ್ ಡೂ, ವೈ ಕರ್ನಾಟಕ ಕಾನ್ ಡೂ, or Maharashtra, because we also have coastal area, right? So in, if you go to Mangalore, we have coastal. So why Karnataka is not doing that? ಅದು ಗೊತ್ತಿಲ್ಲ, ಅದನ್ನು ನೋಡ್ಬೇಕು ನಾವು. ಯಾಕೆ ಯಾರು ಟ್ರೈ ಮಾಡಿಲ್ಲ, ಯಾಕೆ ಯಾರು ಗೊತ್ತಿಲ್ಲ ಅದು. ಏ ಇನ್ನು ಆಕ್ಚುಲಿ ನಮ್ ಯಾರು ಯಾಕೆ ಕರ್ನಾಟಕ ಟ್ರೈ ಭಾಳ ಮಾಡಿಲ್ಲ. ಮೊದ್ಲೇ ರೆವಿನ್ಯೂ ಕಮ್ಮಿ ಅದ ನಮ್ ಕಡೆ. ಇದ ಸರ್ಕಾರ ಕಡೆ ಇದು ಕಡಿಮೆ ಅದ. ಪ್ರೀ ಭಾಗ್ಯಗಳು ಇನ್ನೂ ಗ್ಯಾರಂಟಿ ಮೆಸೇಜ್ ಅಂತ ಕೊಟ್ಟಾಗತ್ತಾರ. ಗೌರ್ಮೆಂಟ್ ಇನ್ನೊಂದು ರೆವೆನ್ಯೂ ಸೋರ್ಸಸ್ ನೋಡಬೇಕು. ಇನ್ನೊಂದು ಇಲ್ಲೇ ಮಹಾರಾಷ್ಟ್ರಕ್ಕೆ ಹೋದು ಅಂದ್ರೆ ನಾವು ಮಟಕ ಲೀಗಲ್ ಅದ, ಬಟ್ ಅದು ಕರ್ನಾಟಕದಾಗ ಇಲ್ಲೀಗಲ್ ಐತಿ. ಈ ಹ್ಮ್ ಗೋವಾದಾಗ. ಸೊ ನೀವು ಯಾವ್ದಾ ಹ್ಮ್. ನೀವು ಓಕೆ. ಒಂದ್ ಚಾಯ್ಸ್ ನ ನಿಮ್ಗೆ ಹೇಳಿದಾಗ, ಸೊ ನೀವು ಹ್ಮ್. ಕೆಟ್ಟ ಚಲೋ ಅಂತ ಹೇಳಿದಾಗ, ಕೆಟ್ಟಪ್ಪ ಇದನ್ನ ಮಾಡಬೇಡ ನಿನಗೆ ಇದಷ್ಟು ಬಡಿತಾನ ಅಂತಂದ್ರ ನೀನ್ ಮಾಡುದು, ನೀವ್ ಮಾಡೇ ಮಾಡ್ತೀವಿ ಅದು. ಅಥವಾ ಇದು ಯಾಕೆ ಕೆಟ್ಟ ಅಂತ ನಿನಗೆ ರೀಸನ್ ಹೇಳಿದಾಗ ನೀವ್ ಮಾಡಕ್ ಹೋಗಲ್ಲ. ಹ್ಮ್. ಯಾಕಂದ್ರೆ ಸರಿಯಾಗಿ ಎಜುಕೇಶನ್ ಕೊಡೋದ್ರಾಗ ಹಿಂದುಳಿತಾವ ಆಸ್ ಅ ಫ್ಯಾಮಿಲಿ. ಈಗ ನಮಗೇನ್ ಹೇಳ್ಬಿಟ್ರು ಎಲ್ಲರೂ, ನಮಗ್ ಯಾರು ಕುಂತ ಎಕ್ಸ್ಪ್ಲೇನ್ ಮಾಡ್ಲಿಲ್ಲ. ನೀವು ಸ್ವಾಮಿ ಇದ ಮಾಡೋದ್ರಿಂದ ಇದಕ್ಕ. ಇನ್ನೊಂದು, ಎಜುಕೇಶನ್ ಹ್ಮ್ ಕೊಡಾಕತ್ತೀವಿ ಬಟ್ ಅದು ಎಫೆಕ್ಟಿವ್ ಎಜುಕೇಶನ್ ಇಲ್ಲ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಗುಟ್ಕಾ ಮಾರಾಕತ್ತದ, ಆದ್ರ ಯಾವ್ದೋ ಫಿಲ್ಮ್ ಹೋದ ಅಂದ್ರೆ ಗುಟ್ಕಾ ನನ್ನ ಜೀವನವನ್ನೇ ಹಾಳು ಮಾಡಿತು ಅಂತ ಮೋಟಿವೇಶನ್ ಒಂದು ಅಡ್ವರ್ಟೈಸ್ ತೋರಿಸ್ತಾರ ನಮಗೆ. ಗುಟ್ಕಾ ತಿಂದ್ರೆ ಕ್ಯಾನ್ಸರ್ ಆಗ್ತೈತಿ ಅಂತೇಳಿ. ಸಿಗರೇಟ್ ಪ್ಯಾಕೆಟ್ ಮ್ಯಾಗ ಹೇಗೆ ಬರೀತಾರೆ, ಇದನ್ನ ಕನ್ಸ್ಯೂಮ್ ಮಾಡಿದ್ರೆ ನಿಮ್ಗೆ ಕ್ಯಾನ್ಸರ್ ಬರ್ತದ ಅಂತ ಬರೀತಾರೆ. ಬಟ್ ಅದು ಗ್ಯಾರಂಟಿ ಇಲ್ಲ. ಅವ್ರು ಹೇಳಕತ್ತ 100% ಬರ್ತದ ಅಂತ ಹೇಳಕತ್ತಿಲ್ಲ, ಬರೋ ಚಾನ್ಸ್ ಅದ ಅಂತ ಹೇಳಕತ್ತಾರೆ. ಸೊ ಈ ಎಜುಕೇಶನ್ ಇನ್ನೂ ಎಫೆಕ್ಟಿವ್ ಆಗ್ಬೇಕಂತ ಅನಿಸ್ತದ ಏನ? ಹಾ, ಇನ್ನೂ ಎಫೆಕ್ಟಿವ್ ಆಗ್ಬೇಕು. ನೀವ್ ಏನೈತಲ್ಲ ಇವು ಸ್ಕೂಲ್ ಒಳಗೆ ಹೇಳ್ಬೇಕು. ನೀವು ಸ್ಕೂಲ್ ಒಳಗೆ ಹ್ಮ್. ಅದ ಅವ್ರು ಹೇಳ್ತಾರ, ಪ್ರತಿಯೊಬ್ಬ ಹುಡುಗನು ಸಿಗರೇಟ ತನ್ನ ಸ್ವಂತ ರೊಕ್ಕಲ್ಲೇ ಸಿಗಂಗಿಲ್ಲ. ಪ್ರತಿಯೊಬ್ಬ ಹುಡುಗ ತಂಬಾಕ್ ತಿಂತಾನಲ್ಲ, ತನ್ನ ಸ್ವಂತ ರೊಕ್ಕಲ್ಲೇ ತಿನ್ನಂಗಿಲ್ಲ. ಅವ್ನ ಹ್ಮ್. ಫ್ರೆಂಡ್ ಕೊಡ್ತಾನ. ಸೊ ಸ್ಟಾರ್ಟ್ ಆಗೋದಲ್ಲಿಂದ ನಿಮ್ ಫ್ರೆಂಡ್ ಗ್ರೂಪ್ ಇಂದ ಸ್ಟಾರ್ಟ್ ಆಕತಿ. ಹ್ಮ್. ಸೊ ನೀವು 9th 10th ಇದ್ರೊಳಗ ಸ್ಕೂಲ್ನಾಗ ಯಾರು ಹೇಳಂಗಿಲ್ಲ. ಒಂದ್ ಎಕ್ಸಾಂಪಲ್ ಮಟ್ಟಿಗೆ ಒಂದು ಬಾಟ್ಲೆದಾಗ ಸಿಗರೇಟ್ ಹಾಕೋದು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರ. ಹ್ಮ್. ಈಗ ಲೈಫ್ ಯಾರು ಸಿಗಂಗಿಲ್ಲ ಅಲ್ಲಿ. ಈ ನಿಮ್ ಮಾಡ್ತೀಯಲ್ಪ ನೀವೇನ್ ಫ್ರೆಂಡ್ ಯಾರ ನಾವು ಟೀಚರ್ಗಳನ್ನ ಹೆಂಗ್ ನೋಡೇವ್ ನಾವು, ನೀವೇನು ನಿಮ್ ಲೈಫ್ ಶೇರ್ ಮಾಡ್ಕೊಳಕ್ ಆಗಂಗಿಲ್ಲ ಅವ್ರ ಜೋಡಿ. ಸರ್ ಆಗೋದಿಲ್ಲ. ಬಂದ ನಾವ್ ಹೆದರಿಕೆ ಇರ್ಬೇಕು, ಭಯ ಭಕ್ತಿ ಹ್ಮ್. ಇರ್ಬೇಕು ಅಂತ ಹೇಳ್ತಾವ ನಾವು. ಯಾವ ಭಕ್ತಿ ಇತ್ತು, ಭಯ ಇತ್ತು ಅಂದ್ರೆ ಏನ್ ಶೇರ್ ಮಾಡ್ಕೋತೀವಿ ಅವ್ರ ಜೋಡಿ? ಏನು ಮಾಡಕ್ ಆಗೋದಿಲ್ಲ. ಆಗಂಗಿಲ್ಲ ಶೇರ್ ಮಾಡ. ಹ್ಮ್. ಹಾ, ಅದ್ರ ಬದಲಿ ಟೀಚರ್ಸ್ ಒಬ್ರು ಯಾರ ಅಥವಾ ಮನಿ ಪೇರೆಂಟ್ಗಳು ಓಕೆ. ಈಗ ಎಕ್ಸ್ಪ್ಲೈನ್ ನಾವು ಮಾಡುವಂಗೆ ಇದು ಜಾಕಿ ಇದು ಮಾಡೋದು ಅಂತಾರಲ್ಲ ತಪ್ಪೈತಿ. ಸ್ವಾಮಿ, ಇದು ಜಾಕಿ ಅಂತಾರಲ್ಲ. ಫಾರ್ ಎಕ್ಸಾಂಪಲ್ ಏನದ ರೇಸ್ ಇರ್ತದಲ್ಲ ಕುದುರಿದ, ಅದೆಲ್ಲ ಇಂಡಿಯಾದಾಗ ಹಾ, ಲೀಗಲ್ ಇಲ್ಲ. ಅದ್ರ ರೇಸ್ ಇದೆ, ಬಟ್ ಬೆಟ್ಟಿಂಗ್ ಲೀಗಲ್ ಆಯ್ತು ಇಲ್ಲ ಗೊತ್ತಿಲ್ಲ ನನಗೆ. ಬಟ್ ರೇಸಿಂಗ್ ಎಲ್ಲ ನಡೀತಿತ್ತು. ಇನ್ನೊಂದ್ ಹೆಂಗ ಇದೆ ಬೆಟ್ಟಿಂಗ್ ನಾವ್ ಮಾತಾಡಕತ್ತೀವಲ್ಲ, ಇದು ಸ್ವಲ್ಪ ನಮ್ಗೆ ಗೊತ್ತಿರೋದು ಗೌರ್ಮೆಂಟ್ ಅಲಾ ಮಾಡಿದೆ. ನಮ್ಗೆ APK ಫೈಲ್ಸ್ ಅದಾವ, ಪ್ಲೇಸ್ಟೋರ್ದಾಗ ಕೆಲವೊಂದು ಹಾಕುವ ಸಿಗ್ತಾವ. ಇದು ಬೆಟ್ಟಿಂಗ್ ಓಕೆ, ಗೌರ್ಮೆಂಟ್ ಹೆಂಗೋ ಅಲಾ ಮಾಡಕತ್ತದ. ಕರೆ ಇನ್ನೊಂದ್ ಹೆಂಗದ ಬೆಟ್ಟಿಂಗ್ ಸ್ವಲ್ಪ. ಏನೈತಲ್ಲ ಪ್ಲೇ ಸ್ಟೋರ್ ಲೀಗಲ್ ಇಲ್ಲ. ಪ್ಲೇ ಸ್ಟೋರ್ ನಿಂಗ್ ಡ್ರೀಮ್ ಇಲೆವನ್ ಸಿಗಂಗಿಲ್ಲ. ಹ್ಮ್. ಏನ್ ಡೌನ್ಲೋಡ್ ಮಾಡ್ಬೇಕಂದ್ರೆ ಹೊರಗಡೆ APK ಡೌನ್ಲೋಡ್ ಮಾಡ್ಕೋಬೇಕು ನೀವು. ಯಾಕಂದ್ರೆ ಗೂಗಲ್ ಪಾಲಿಸಿ ಪ್ರಕಾರ ಬೆಟ್ಟಿಂಗ್ ಅಲವ್ ಇಲ್ಲ. ಈವನ್ ಎಕ್ಸ್ ಮೊದಲೇ ಟ್ವಿಟರ್ ಅಂತ ಇತ್ತಲ್ಲ, ಹಾ. ಅದು ಬೆಟ್ಟಿಂಗ್ ಅಲವ್ ಮಾಡಂಗಿಲ್ಲ. ಇವಕ್ಕೆಲ್ಲ ಓಕೆ. ನೀವ್ ಏನೈತಲ್ಲ ಅವ್ ಬೆಟ್ಟಿಂಗ್ ಯಾವ ಬಂದ್ರು ಅವ್ರು ಟೇಕ್ ಡೌನ್ ಮಾಡ್ಕೋತಾರ, ಅಥವಾ ಕೆಳಗೆ ಕಮ್ಯುನಿಟಿ ನೋಟ್ಸ್ ಅಂತ ಏನ್ ಬರ್ತಲ್ಲ ಅದನ್ನ ಹ್ಮ್. ಬಿಡ್ತಾರ ಅವ್ರು. ಓಕೆ. ಈ ಜಾಹೀರಾತು ಅಥವಾ ಈ ಆಪ್ ನಿಂದ ಮಾಡೋದು ಏನು ನಮಗ್ ಸಂಬಂಧ ಇಲ್ಲ. ನೀವು 18 ವರ್ಷ ಆಗಿದರಿ, ದೇಶ ನಡ್ಸೋಂತ ಕೆಪಾಸಿಟಿ ನಿಮ್ ಕಡೆ ಐತಿ, ನಿಮ್ ಓನ್ ಡಿಸಿಷನ್ ನೀವು ತಗೋರಿ, ಬೆಟ್ಟಿಂಗ್ ಆಡ್ರಿ, ಜೀವನ ಕಳ್ಕೋರಿ, ನಮಗ್ ಸಂಬಂಧ ಇಲ್ಲ. ಇದು ಅವ್ರದ್ದು ಆಪ್ ದವ್ರ ಹಾ ಸ್ಲೋಗನ್ ಅಲ್ಲ. ನೀವು ಹಾ ಇಂಡೈರೆಕ್ಟ್. ನೀವು ನೇಣ್ ಹಾಕೋರಿ, ನೀವು ಸೇರೆ ಕುಡ್ರಿ, ನೀವ್ ಏನ್ ಬೇಕಾದ್ ಮಾಡ್ಕೋರಿ, ನಮಗ್ ಸಂಬಂಧ ಇಲ್ಲ. ನಮಗ್ ರೆವಿನ್ಯೂ ಹಂಗನ್ನು ಬರಾಕತ್ತದ, ತಪ್ಪ ಸಾಕ. ಇದು ಗೌರ್ಮೆಂಟ್. ಸಂಬಂಧ ಇಲ್ಲ. ಹಂಗಲ್ಲ ನಾ ಹೇಳ್ತಾ ಇರೋದಿಲ್ಲ. ಇಲ್ಲ ಇಲ್ಲ, ಜಸ್ಟ್ ಕಾಮಿಡಿ ಏನಂತಂದ್ರೆ ಕೇಳಕತ್ತೇನೆ. ಹ್ಮ್. ನೀವ್ ಶನೆ ಅದಿರಪ್ಪ, ನಿಮ್ ಡಿಸಿಷನ್ ತಗೊಳ್ಳುವಷ್ಟೇ. ನಾ ಹ್ಮ್. ಹೇಳುದು ಎಲ್ಲಾರು ಏನದಲ್ಲ ದಾಟಿ ಬಂದ್ಮ್ಯಾಗ ಒಂದ್ ಮಟ್ಟಿಗೆ ನಮ್ ಡಿಸಿಷನ್ ನಮ್ ತಗೊಳ್ಳುವ ಶನೆ ಇರ್ತಾವ. ನಿನಗ್ ಓಟ್ ಹಾಕೋ ಡಿಸಿಷನ್ ಕೊಟ್ಟಂದ್ರ ಗೌರ್ಮೆಂಟ್ ನಿನ್ ಲೈಫ್ ನೀ ಡಿಸೈಡ್ ಮಾಡೋ ಕಾನ್ಫಿಡೆನ್ಸ್ ಯಾಕೆ ಕೊಡಬಾರ್ದು ಅವ್ರು? ನೀ ನಿನ್ನ ಲೈಫ್ ಅಂತಲ್ಲ, ನಿನ್ ಗೌರ್ಮೆಂಟ್ ಇಂಡೈರೆಕ್ಟ್ಲಿ ಹೇಳಕತ್ತದ.
ಸಾರಿ, ಗೌರ್ಮೆಂಟ್ ಹ್ಮ್ ಇಂಡೈರೆಕ್ಟ್ಲಿ ಹೇಳಕತ್ತದ ಏನಂದ್ರ, ನಿಂಗ್ ವೋಟಿಂಗ್ ಪವರ್ ಕೊಟ್ಟು ಅಂದ್ರೆ ಈ ದೇಶನ ನಡ್ಸುವಂತ ಪವರ್ ನಿನ್ ಕಡೆ ಕೊಟ್ಟು ಅಂತ ಹೇಳಕತ್ತಾರ. ಅಂತಾರ ನೀ ಒಂದ್ ಬೆಟ್ಟಿಂಗ್ ಅಂತ ತಗೊಂಡೆ ಅಂದ್ರೆ ನಿನ್ ಓನ್ ಡಿಸಿಷನ್ ಅಪ್ಪ, ನೀನ್ ತಗೊಂಡಿದ್ದದ, ಹಾ, ನೀ ನಾನ್ ಮಾಡಕ್ ಬರೋಂಗಿಲ್ಲ. ಹಾ, ನೀ ದೇಶ ಬಟ್ ರೂಪಿಸುವ ಶಕ್ತಿವಂತಿದ್ದಾವ, ನಿನ್ ಲೈಫ್ ರೂಪಿಸು. ಹಂಗಿದ್ರೆ ನೀನ್ ವೋಟಿಂಗ್ ಪವರ್ ಕೊಡಬಾರ್ದು, ಏನ್ ಕೊಡಬಾರ್ದು. ಹ್ಮ್ ಇನ್ನೊಂದ ಇದೇನಾಗಿದೆ ಗೊತ್ತಾ, ನಂಗೆ ಒಪ್ಕೊಂಡೆ ನಾ ಇದ ಬೆಟ್ಟಿಂಗ್ ಆ್ಯಪ್ ಗೌರ್ಮೆಂಟ್ ಅಲಾ ಮಾಡಿದ ಅಂದ್ರೆ ಅದೆಲ್ಲ ಪ್ಯಾತೋಲ್ಸ್ ಹುಡ್ಕೊಂಡಾರ. ಬಟ್ ಇನ್ನೊಂದ್ ಹೆಂಗ್ ಬಂದದ ಗೊತ್ತಾ, ಪ್ರೆಸ್ಟೀಜ್ ಸಲುವಾಗಿ ಬಂದದ. ನಾ ಈ ಊರಾಗ ಇರ್ತೀನಿ, ನಾ ಹೇಳ್ತೇನೆ ನಂದು RCB ಗೆಲ್ತದ, ಇನ್ನೊಬ್ಬ ಹೇಳ್ತಾನೆ ಮುಂಬೈ ಗೆಲ್ತದ. ಇದು ಪ್ರೆಸ್ಟೀಜ್ ಸಲುವಾಗಿ ಹೋಗ್ತದಲ್ಲ, ಇದನ್ನ ಇಲ್ಲಿಗಲ್ ಅದ. ಯಾವ ಪೊಲೀಸರು ಅಲಾ ಮಾಡೋಂಗಿಲ್ಲ ಇದನ್ನ, ಇದು ಮಾಡಾಕು ಹೋಗ್ಬಾರ್ದು ಅಂತ ಹೇಳ್ತಾರ ಅವ್ರ. ಬಟ್ ಸಣ್ಣ ಸಣ್ಣ ಹುಡುಗರನ್ನು, ಹ್ಮ್ ಈಗ ಪ್ರೈಮರಿ ಸ್ಕೂಲ್ಗೆ ಹೈಸ್ಕೂಲ್ ಹೋಗೋ ಹುಡುಗರನ್ನು ಇದನ್ನ ಹೇಳಕ್ ಚಾಲು ಮಾಡಿದಾವ್, ಅದ್ ಗೆಲ್ತದ ಇದ್ ಗೆಲ್ತದ ಅಂತ ಹೇಳಿ ಬೆಟ್ಟಿಂಗ್ ಆಡಕತ್ತಾರ. ಸೊ ಇವ್ರಿಗೆ ಇನ್ನೊಂದ್ ಸ್ವಲ್ಪ ಆಸ್ ಎ ಕನ್ಕ್ಲೂಸ್, ಈ ವಿಡಿಯೋ ನಾವು ಕನ್ಕ್ಲೂಡ್ ಮಾಡೋಣ ಅಂತಂದ್ರ ಏನ್ ಆಗ್ಬೇಕಂತಂದ್ರೆ, ಸ್ವಲ್ಪ ಬ್ಯಾನ್ ಮಾಡೋದಂತ ಆನ್ಸರ್ ಅಲ್ಲಿ ಇದಕ್ಕ. ಇನ್ನೊಂದ್ ಏನ್ ಮಾಡ್ಬೇಕಂತ ನಾವ ಹ್ಮ್ ಎಜುಕೇಶನ್ ಅನ್ನ ಸ್ವಲ್ಪ ಎಫೆಕ್ಟಿವ್ ಮಾಡ್ಬೇಕಂತ ಅನಸ್ತದ. ನಿಮ್ಗೇನ್ ಅನ್ಸ್ತದ? ಹ್ಮ್ ಈ ಕರೆಕ್ಟ್ ಆಗಿ ನಾವು ಬೆಟರ್ ಎಜುಕೇಶನ್ ಕೊಡ್ಬೇಕು ಇದಕ್ಕ. ಸೊ ಏನಿಲ್ಲ, ಹ್ಮ್ ನಾವು ಸ್ಕೂಲಾಗ ಏನ್ ಹೇಳಿದಲ್ಲ, ಸ್ಕೂಲ್ನಾಗ ಈ ತರ ಕಂಡು ಕೂಡ್ಲಿ ಆಸ್ ಅ ಪೇರೆಂಟ್ ಆಗ್ಲಿ ಸ್ಕೂಲ್ ಆಗ್ಲಿ ಹೇಳ್ಬೇಕು ಅವ್ರಿಗೆ, ನೀ ಏನ್ ಮಾಡತ್ತಿಯಲ್ಪ ಇದು ತಪ್ಪ. ಸೊ ಇವತ್ತು ನೀ ಏನೈತಿಲ್ಲ, ₹1 ಒಂದ್ ಚಾಕ್ಲೇಟ್ಗ ಮಾಡತ್ತಿ, ಮುಂದೆ ನಿನ್ ಸ್ಯಾಲರಿ ಏನ್ ಬರೋ ಅದನ್ನೆಲ್ಲ ಬೆಟ್ ಮಾಡಕ್ ಹೋಗಿ ನಿನ್ ಕಡೆ ಇವೆಲ್ಲ ತಪ್ಪುಗಳು. ಇದನ್ನ ಏನೈತಿಲ್ಲ ಬೆಟರ್ ಆಪ್ಷನ್ ಏನದಕ್ಕೆ ನಾವು ಎಜುಕೇಟ್ ಮಾಡ್ಬೇಕು ಅವ್ರನ್ನ. ಆಕ್ಚುಲಿ ಎಜುಕೇಟ್ ಟೀಚರ್ಸ್ ಮಾಡಿ ಮಾಡಿಲ್ಲ ನೀವು ಅಂತಲ್ಲ, ಟೀಚರ್ಸ್ ಮಾಡಿಲ್ಲ ಅಂತಲ್ಲ. ನಾ ಯಾವಾಗ ಸಣ್ಣಾರದಿಲ್ಲ ನಮ್ ಕಡೆ WWF ಕಾರ್ಡ್ಸ್, ಕ್ರಿಕೆಟ್ ಪ್ಲೇಯರ್ಸ್ ಕಾರ್ಡ್ ಇರ್ತಿದ್ವು. ಸರ್ಗಳು ಅದನ್ನ ತಗೊಂಡೋಗಿ ಸುಟ್ಟಾರ. ನಂಗೆ ಇನ್ನೂ ನೆನಪದ. ನಾವು ಬಗ್ರಿ ಇದನ್ನ ಹ್ಮ್ ಗೋಟಿ ಆಡಾಕತ್ರ ಅಥವಾ ಬೇರೆ ಯಾವ್ದೋ ಒಂದು ಗ್ಯಾಮ್ಲಿಂಗ್ ಟೈಪ್ ಆಟ ಆಡಾಕತ್ರ ಟೀಚರ್ಸ್ ಯಾವಾಗ್ಲೂ ನಮ್ಮನ್ನ ಅಪೋಸ್ ಮಾಡಿದಾರ. ಬಟ್ ನಾವ್ ಅವ್ರಿಗೆ ಹ್ಮ್ ಬೇರೆ ಟೈಪ್ ಮಾತಾಡ್ತಿದ್ವಿ, ಏನಪ್ಪಾ ನಂಗೆ ಆಟ ಆಡಕ್ ಬಿಡೋಂಗಿಲ್ಲ ಅಂತೇಳಿ. ಬಟ್ ನಮಗೆ ಈ ಸೆನ್ಸ್ ಇರಾಕಿಲ್ಲ ಅವಾಗ. ಟೀಚರ್ಸ್ ಮೊದ್ಲಿಂದನೂ ಮಾಡ್ಕೊಂತ ಬಂದಾರ, ಗೌರ್ಮೆಂಟು ಮಾಡಾಕತ್ತದ. ಬಟ್ ಇನ್ನೊಂದೇನಾಗಿದೆ, ಎಫೆಕ್ಟಿವ್ ಎಜುಕೇಶನ್ ಸಿಕ್ಕಾಕತ್ತೆ. ಎಫೆಕ್ಟಿವ್ ಎಜುಕೇಶನ್ ಯಾರು ಹೇಳಂಗಿಲ್ಲ ನನಗೆ. ಈ ಸದ್ದ ನಿನ್ ಬಗ್ರಿ ಆಡತ್ತಿದ್ನ ಬಗ್ರಿ ಸುಟ್ರ ಅಂತ ಹೇಳಿದ್ರು, ಬಗ್ರಿ ಓದ್ ಸುಟ್ಬಿಟ್ರು ಮುಗಿಸ್ ಹೋತ ಅಲ್ಲಿಗೆ. ನನಗೆ ಹ್ಮ್ ಯಾರ ಬಂದ್ ಹೇಳಿದ್ರೆ ಈ ಬಗ್ರಿ ಆಡೋ ನನಗೆ ಇದ್ದಿದ್ ಲಾಸ್ ಆಗತ್ತಪ್ಪ, ಇದೇನ್ ನೀ ಡಿಸಿಷನ್ ತಗೊಳ್ಳೋದು ಇದಕ್ಕೆ ತಪ್ಪಂತ ಯಾರು ಹೇಳಿದ್ರ ನಮಗ? ಇಲ್ಲ, ಅದನ್ನ ಹೇಳಲ್ಲ ಯಾಕ ಕೆಲವೊಂದು ಟೀಮ್ ಗೇಮ್ ನಿನಗೆ ಇಂದ ನಮ್ ಡಿಸಿಷನ್ ಲರ್ನಿಂಗ್ಗಳು ಭಾಳ ಇದ್ದು ಸ್ವಾಮಿ. ಹಾ ಈಗ ಅಲ್ಲಲ್ಲ. ನಾಕತ್ತೀನಿ. ಹ್ಮ್ ಕೆಲವೊಂದು ಟೀಮ್ ಗೇಮ್ ದಿಂದ ಲರ್ನಿಂಗ್ ಇದ್ದು, ಕೆಲವೊಂದು ಟೀಮ್ ಗೇಮ್ ಇಂದ ನಮ್ಗೆ ಅರ್ಥ ಅವಾಗ ಆಗ್ಬೇಕಿತ್ತು. ನಾ ಗೋಟಿ ಆಡಾಕತ್ತೇನ ಅಂತಂದ್ರೆ ಇಲ್ಲಿ ಲಾಸ್ ಆದ ಕೂಡಲೇ ನಮ್ಮ ಕೆಲವೊಂದು ಹುಡುಗರು ಮನಿ ಮಠ ಬರ್ತಿದ್ರು. ಆಟ ಸೋತಿ ಇಟ್ಕೊಡ್ರಿ ರೊಕ್ಕ ಕೊಡಂತ ಬರ್ತಿದ್ರು. ಮ್ಯಾಚ್ ಸೋತಾಗ ಮನಿ ಮಠ ಬರ್ತಿತ್ತಲ್ಲ ಹುಡುಗರ, ಅವಾಗ ಅರ್ಥ ಮಾಡ್ಕೋಬೇಕಿತ್ತು. ನಾ ಫ್ಯೂಚರ್ ದೊಡ್ಡವಾದಾಗ ಇದನ್ನ ದೊಡ್ಡ ಹೊಡ್ಕೊಡ್ತೇನೆ ಅಂತೇಳಿ. ಇನ್ನ ಎಷ್ಟೋ ಜನ ಈ ಏನ್ ಬೆಟ್ಟಿಂಗ್ ಆಪ್ಸ್ ಅದಾವ, ಇದರಿಂದ ಬಹಳ ಜನ ದೂರ ಅದಾರ. ಯಾಕಂದ್ರೆ ಇವ್ರಿಗೆ ಚೈಲ್ಡ್ಹುಡ್ ಟ್ರಾಮಾಗಳು ಅದಾವ. ನಾ ಒಂದ್ಸಲ ಆಡಿ ಸೋತೀನಿ, ನನ್ ಲೈಫ್ ಇಟ್ಟು ಹಾಳಾಗಿತ್ತು ಅನ್ನೋದು ಅದಾವ ಕೆಲವೊಬ್ಬರ ಕಡೆ. ಹಾ ಅದೇ ತಮ್ಮ ಡಿಸಿಷನ್, ಲೈಫ್ ಡಿಸಿಷನ್ ತಮಗ್ ಗೊತ್ತಿರ್ಬೇಕು ಇದು ಮಿಸ್ಟೇಕ್ ಪಾ ಅಂತೇಳಿ. ಹ್ಮ್ ಇದಕ್ಕ ಏನ ಫ್ಯಾಮಿಲಿ ಇವನ್ನೆಲ್ಲ ಮೊದ್ಲೇ ಹೇಳ್ಬೇಕು ಅವ್ರು, ನೀ ಕುಂತ ಹ್ಮ್ ನೀ ಅದ್ರ ಬದ್ಲಿ ಬ್ಯಾನ್ ಮಾಡ್ಬೇಕು, ಇನ್ನೊಬ್ರು ಇದನ್ ಮಾಡ್ಬೇಕು ಅಂತಂದ್ರೆ ಅದು ತಪ್ಪಾಕತಿ. ಸೊ ನೀ ಯಾಕಂದ್ರೆ ನಿನ್ ಲೈಫ್ಗಳ ನೀ ಡಿಸಿಷನ್ ತೊಗೊಳಕಾದ್ರೆ ಗೌರ್ಮೆಂಟ್ ಮ್ಯಾಗ ಹಾಕಾತೀನಿ, ನೀ ಕೇಪಬಲ್ ಇಲ್ಲ ಮೊದಲ, ಓಕೆ, ಜಸ್ಟ್ ಗೌರ್ಮೆಂಟ್ ವಿಡಿಯೋ ಮ್ಯಾಗ ಹಾಕೋದು ಕನ್ಕ್ಲೂಡ್ ಮಾಡೋಣ ತಪ್ಪಾಕತಿ. ಅಂತಂದ್ರೆ ಸ್ವಾಮಿ, ಜಸ್ಟ್ ವಿಡಿಯೋ ಕನ್ಕ್ಲೂಡ್ ಮಾಡೋಣ ಅಂತಂದ್ರ, ವಾಟ್ ಕೈಂಡ್ ಆಫ್ ಎಫೆಕ್ಟಿವ್ ಎಜುಕೇಶನ್ ಇಂಡಿಯಾ ನೀಡ್ಸ್? ಈ ಬೆಟ್ಟಿಂಗ್ ಆ್ಯಪ್ ಇದನ್ನ ಬ್ಯಾನ್ ಮಾಡೋದ್ರಾಗ, ಹ್ಮ್ ಬೆಟ್ಟಿಂಗ್ ಆ್ಯಪ್ ಯೂಸ್ ಮಾಡೋದ್ರಾಗ No, ಸಿಂಪಲ್ no, we ಹೇಳ್ಬೇಕಂತಂದ್ರೆ should not ban any app, right? We cannot ban any app. We should not ban any app. So, what kind of effective education we should provide to younger generation in India? ಅಂದ್ರೆ ಏನೇನ್ ರಿಸೋರ್ಸ್ ನಮ್ ಕಡೆ ಏನದಾವಲ್ಲ ಅವ್ರ ಕಡೆ ಕೊಡ್ಬೇಕು. ಇದ್ರ ಪ್ರೋಸ್ ಏನ ಕಾನ್ಸ್ ಏನ, ನೀ ಮಾಡಿರ ಏನಕತಿ, ಇದರಿಂದ ನಿನಗೆ ದುಡ್ಡು ಸಾಕ ಮಾಡತಿ ಅದನ್ನ. ನೀ ಹಂಗಾನು ಟೀಮ್ ಮಾಡ್ಬೋದು ಡ್ರೀಮ್ ಇಲೆವನ್ ಫ್ರೀದಾಗ, ನಿನ್ ಪ್ರೆಸ್ಟೀಜ್ಗೋಸ್ಕರ ಮಾಡತಿ ಅಂದ್ಮ್ಯಾಗ. ಸೊ ನೀ ದುಡ್ಡು ಹಾಕಿ ಮಾಡತಿ ಅಂದ್ರೆ ನೀ ಗೆಲ್ಲಕ ಮಾಡತಿ. Hmm. ಸೊ ನೀ ಗೆಲ್ಲಾಕ್ ವೇ ನೀ ಅಂತ ಅದ್ ನೀ ಇದ್ರಿಂದ ಗೆಲ್ಬಹುದು ಅಂತ ಹೇಳಿ. ಸೊ ಅದ್ರ ಗೆಲ್ಲಾಕ್ ನೀ ಇನ್ನೊಬ್ರು ಸೋಲಾತಾನ. ನೀವು ಎಫೆಕ್ಟಿವ್ ಎಜುಕೇಶನ್ ಏನಂದ್ರೆ ಏನೇನ್ ಇನ್ಫಾರ್ಮೇಶನ್ ಏನೈತಲ್ಲ A to Z ಅದನ್ನ ಅಷ್ಟು ನಾವು ಡೀಟೇಲ್ ಆಗಿ ಕೊಟ್ಟಾಗ ಬೆಟರ್ ಚಾಯ್ಸ್ ಅವ್ನು ಡಿಸಿಷನ್ ಮಾಡ್ಕೋಬಹುದು. ನಾವು ಆಡಬೇಡ ಅಂತ ಹೇಳತ್ತಿಲ್ಲ ಅವಂಗ, ಅವೇನೈತಲ್ಲ ಅದ್ರ ಪ್ರಕಾರ ಏನ್ ಡಿಸಿಷನ್ ತಗೊಳತಾನ ಅವ್ನ್ ಬಿಟ್ಟಿದ್ದ. ಅವ್ನ್ ಡಿಸಿಷನ್ ತಗೊಂಡ್ ನಾವ್ ಆಡತಾನ ಅಂದ್ರೆ ಅದಕ್ಕೆ ಸೋತ್ರು ಅವ್ನು ರೆಡಿ ಇರ್ಬೇಕು. ಅವ್ Okay. ಹೋಗಿ ನಾ ಇದರಿಂದ ರೊಕ್ಕ ಕಳ್ಕೊಂಡು ಸುಸೈಡ್ ಮಾಡ್ಕೊನಿ ಅವೆಲ್ಲ ಅವನು ಡಿಸಿಷನ್ಗಳು ಏನದಾವಲ್ಲ. ಅಂದ್ರೆ ಅವ್ ಆಡಿ ಇದನ್ನ ಮಾಡ್ಕೊಳತ್ ರೊಕ್ಕ ಕಳ್ಕೊಳತಾನ ಅವ್ನ್ ಡಿಸಿಷನ್. Okay, ನನ್ನ ಅವ್ ರಿಸ್ಕ್ ರಿವಾರ್ಡ್ 2 ರೂಪಾಯಿ ರೇಷಿಯೋ ನಾ ಫಿಕ್ಸ್ ಮಾಡ್ಕೋಬೇಕು ಅಷ್ಟ. ನಿನ್ ರಿಸ್ಕ್ ನೀ ತಗೊಳತಿ ಅಂದ್ಮ್ಯಾಗ ನೀನ್ ಹಾ, ಕಳ್ಕೊತಿ ಅಂತ ನಿನ್ಗ್ ಗೊತ್ತಿರ್ಬೇಕಲ್ಲ. ಅಷ್ಟ. ನೀವ್ ₹1 ಕಳ್ಕೊಂಡ್ಮೇಲೆ ನೀ ಸುಮ್ಮನೆ. ನಾ 100 ರೂಪಾಯಿ ಹ್ಮ್ ಕಳ್ಕೊಂಡು ನನ್ ಲೈಫ್ ಚಲೋ ಹೋಗ್ತದ, ನಾ 1 ಲಕ್ಷ ಕಳ್ಕೊಂಡು ನನ್ ಲೈಫ್ ಚಲೋ ಹೋಗ್ತದ, ಅಥವಾ ನಾ 1 ಕೋಟಿ ಕಳ್ಕೊಂಡು ನನ್ ಪರ್ಸನಲ್ ಲೈಫ್ ಏನೂ ಎಫೆಕ್ಟ್ ಆಗೋದಿಲ್ಲ ಅನ್ನೋ ರಿಸ್ಕ್ ನನಗ್ ಗೊತ್ತಿತ್ತು ಅಂದ್ರ ನಾ ಆಡ್ಬೋದು.
ಅಥವಾ ನಂಗೆ 10 ರೂಪಾಯಿ ಕಳ್ಕೊಂಡು ನಂಗೆ ಪರ್ಸನಲ್ ಲೈಫಿಗೆ ತ್ರಾಸ ಆಗ್ತದ ಅಂದ್ರೆ ನಾ ಅದರಿಂದ ದೂರ ಇರಬೇಕು. ಇದು ನನ್ನ ಓನ್ ಡಿಸಿಷನ್ ತಗೋಬೇಕು ಅನ್ನೋದನ್ನ ಕನ್ಕ್ಲೂಷನ್. ಗೌರ್ಮೆಂಟ್ ಯಾವ ಆ್ಯಪು ಬ್ಯಾನ್ ಮಾಡೋದಿಲ್ಲ. ಇದು ಕನ್ಕ್ಲೂಷನ್ ಕರೆಕ್ಟಾ ಈ ವಿಡಿಯೋದ? ಹಾ, ಕಸಿನೋಗಳಾಗ್ಲಿ ಅವೆಲ್ಲ ಏನದಾವಲ್ಲ, ಅವ್ರು ತಮ್ಮ ಲಾಸ್ ಮುಟ್ಕೊಂಡು ನಿಮ್ಮನ್ನ ಗೆಲ್ಸಂಗಿಲ್ಲ ಯಾವಾಗ್ಲೂ. ಹ್ಮ್. ಕಸಿನೋ ಅಂತ UFC ಇದಾರ ಅವರು. ಅವ್ರು ನೀವು ಕ್ಯಾಲಿಫೋರ್ನಿಯಾದ ಒಂದು ಕಸಿನೋ ಬ್ಯಾನ್ ಮಾಡೈತಿ. ಯಾಕ? ಆ ಕಸಿನೋ ಅಷ್ಟು ಚಲೋ ಆಡ್ತಿದ್ರು ಅವ್ರು ಗೆಲ್ಲಾಕತ್ತಿದ್ರು ಬರೇ, ಅದಕ್ಕೆ ಹ್ಮ್. ಬ್ಯಾನ್ ಮಾಡಿರ ಅವ್ರು. ಸೊ ನೀವು ಕಸಿನೋ ಆಗ್ಲಿ ಯಾವ ಬೆಟ್ಟಿಂಗ್ ಈ ತರ ಆಗ್ಲಿ, ಸೊ ಅವ್ರ ಕಸ್ಟಮರ್ಗಳನ್ನ ಗೆಲ್ಲಾಕ್ ನೋಡಂಗಿಲ್ಲ ಎಂದು ಅವರು. ಅದಕ್ಕೆ ನೀವೇನ್ ಹೇಳ್ತಿಲ್ಲ, ನೀವು ಕಸಿನೋ ಬೆಟ್ಟಿಂಗ್ ಈ ತರ ಯಾವ್ದೇ ಆಗ್ಲಿ, ನಿಮ್ದು ಎಂಡ್ ಆಫ್ ದ ಡೇ ನೀವು ಸೋಲ್ತೀರಿ ಅಲ್ಲಿ. ಸೊ ನೀವು ಓಕೆ. ಅದ್ರ ಸಲುವಾಗಿ ಎಲ್ಲಾ ಎಜುಕೇಟೆಡ್ ಆಗಿ ಡಿಸಿಷನ್ ತಗೋದ್ ಬೆಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಶಾಂತ್.